ಹಾಯ್ ಗೈಸ್, ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ ಸಿಂಪಲ್ ಆಗಿ ನಾನು ಹೇಳ್ತೀನಿ. ನನಗೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇದ್ದಿದ್ದು, ಬ್ರೋ ಇಂಡಿಯನ್ ಮಾರ್ಕೆಟಿಗೆ ಹೇಳ್ಕೊಡಿ, ಇಂಡಿಯನ್ ಮಾರ್ಕೆಟಿಗೆ ಹೇಳ್ಕೊಡಿ. ನಾನು ಇದನ್ನ 1000 ಟೈಮ್ಸ್ ಹೇಳಿದ್ದೀನಿ. ನೀವು ಇದೇನ್ ಕಲಿತಿದ್ದೀರಲ್ಲ ಅದನ್ನ ನೀವು ಯಾವ ಚಾರ್ಟಿಗೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಓಕೆ, ನಿಫ್ಟಿಗೆ ಬೇರೆ ತರ, ಇದು ಬ್ಯಾಂಕ್ ನಿಫ್ಟಿಗೆ ಬೇರೆ ತರ, ಗೋಲ್ಡಿಗೆ ಬೇರೆ ತರ, ಆತರ ಏನು ಇಲ್ಲ. ಇಲ್ಲಿ ನಾವು ಮಾಡ್ತಾ ಇರೋದು ಏನು ಅಂದ್ರೆ ಅನಲೈಸ್ ಮಾಡ್ತಾ ಇರೋದು ಚಾರ್ಟ್ ನ ಬೇಸ್ಡ್ ಆನ್ ದಿ ಬೇಸಿಕ್ಸ್. ಅಂದ್ರೆ ನಾವ್ ಏನ್ ಬೇಸಿಕ್ಸ್ ಕಲ್ತಿದೀವಿ, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್. KR ಮಾರ್ಕೆಟಿಗೆ ಹೋಗ್ತೀರಾ, KR ಮಾರ್ಕೆಟಿಗೆ ಹೋಗ್ಬಿಟ್ಟು ಈ ತರಕಾರಿ ಪ್ರೈಸ್ ಜಾಸ್ತಿ ಕಮ್ಮಿ ಆಗ್ತಾ ಇರತ್ತೆ. ದೆನ್ ಬೇರೆ ಯಾವ್ದೋ ಒಂದು ಯಶವಂತಪುರ ಮಾರ್ಕೆಟಿಗೆ ಹೋದ್ರು ಹಾಗೇನೆ ಇರುತ್ತದು, ಅಷ್ಟೇನ್ ಡಿಫ್ರೆನ್ಸ್ ಇರೋದಿಲ್ವಲ್ಲ. ಸೇಮ್ ಇಲ್ಲೂ ಹಾಗೇನೆ. ನೀವು ಫಾರೆಕ್ಸ್ ಮಾರ್ಕೆಟಿಗೆ ಬಂದಾಗ ನಾವ್ ಏನ್ ಸೆಟಪ್ಸ್ ನ ಇನ್ಕ್ಲೂಡ್ ಮಾಡ್ತಾ ಇದೀವಿ ಅದನ್ನ ಇಂಡಿಯನ್ ಮಾರ್ಕೆಟಿಗೆ ನೀವು ಅಪ್ಲೈ ಮಾಡಿದ್ರು ಹಂಗೇನೆ, ಏನು ಚೇಂಜಸ್ ಆಗಲ್ಲ. ಸಮ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಂದ್ರೆ ನೀವು ಹೋಗ್ತಾ ಹೋಗ್ತಾ ನೀವೇ ಮಾಡ್ಕೋತೀರಾ. ಬಟ್ ಸ್ಟಿಲ್ ಎಷ್ಟೋ ಜನ ಕೇಳಿದ್ಕೆನೆ ನಾನು ಹೇಳ್ಬೋದಿತ್ತು, ನೋಡ್ರಪ್ಪ ಅಲ್ಲಿ ಏನ್ ಸೆಟಪ್ಸ್ ಹೇಳ್ಕೊಟ್ಟಿದೀನಿ ಆ ಸೆಟಪ್ಸ್ ನ ಇಲ್ಲೂ ಹಾಕಿ ಈ ಚಾರ್ಟ್ ಅಲ್ಲೂ ಅಂತ. ಬಟ್ ಎಷ್ಟೋ ಜನಕ್ಕೆ ತಿರ್ಗಾ ಕನ್ಫ್ಯೂಷನ್ಸ್ ಇರುತ್ತೆ. ನಾನೇನಾದ್ರು ಆತರ ಇಗ್ನೋರ್ ಮಾಡ್ಬಿಟ್ಟಿದ್ರೆ ಅಂಡ್ ನಾನ್ ಏನ್ ಸ್ಟಾರ್ಟಿಂಗ್ ಪ್ರಾಮಿಸ್ ಮಾಡಿದ್ದೆ ಲೈಕ್ ಫ್ರೀ ಆಗಿ ಇಡ್ತೀನಿ ಅನ್ನೋದಕ್ಕೆ, ಆವಾಗ ನಾನ್ ಇಡ್ತಾ ಇರೋದು ವರ್ತೇ ಇಲ್ಲ ಅನ್ಸ್ತಂಗ, ಅಂದ್ರೆ ವರ್ತಿಲ್ಲ ಅದು. ಯಾಕಂದ್ರೆ ನಿಮ್ಮ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ದೆನ್ ಅದು ಯೂಸ್ಲೆಸ್ ಅಂತ ನಾನ್ ಅನ್ಕೊಂಡಿದೀನಿ. ಸೊ ದಟ್ಸ್ ವೈ ಆ ಒಂದು ಡೌಟ್ ನ ಕ್ಲಿಯರ್ ಮಾಡಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಯಾವ್ದೋ ಒಂದು ಚಾರ್ಟ್ ಆಗ್ಲಿ ಹೇಗೆ ಟ್ರೇಡ್ ಮಾಡ್ಬೇಕು ಅಂತ ಎಂಡ್ ಟು ಎಂಡ್ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪಾರ್ಟ್ 3 ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ ಅದನ್ನ ಮಾತ್ರ ಇಟ್ಕೊಂಡು. ಫಸ್ಟ್ ಡೌಟ್ ಇದ್ದಿದ್ದೇನು, ಬ್ರೋ ಅಲ್ಲಿ ಗೇಮ್ ಚೇಂಜರ್ 1 ಸೆಟಪ್ ಇಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಬಟ್ ನೀವು 1 o'clock ಇಂದ 3:30 ಅಂದ್ರೆ 1 o'clock ಮೇಲೆ ಮಾಡ್ಬೇಕು ಮಧ್ಯಾಹ್ನ ಅಂತ ಹೇಳಿದೀರಾ. ಅಲ್ಲಿ ಯಾಕೆ ಹೇಳಿದೀನಿ ಅಂದ್ರೆ ಗೋಲ್ಡ್ ಚಾರ್ಟ್ ಅಲ್ಲಿ 1 o'clock ಆದ್ಮೇಲೆ ಸಿಂಪಲ್ ನಿಮಗೆ ಏನಾಗುತ್ತೆ ಅಂದ್ರೆ ಲಂಡನ್ ಸೆಷನ್ ಓಪನ್ ಆಗುತ್ತೆ. ಸೊ ವಾಲ್ಯೂಮ್ ಚೆನ್ನಾಗಿರುತ್ತೆ, ನೀವು ಯಾವ್ದೇ ತರ ಟ್ರಾಪ್ಸ್ ಆಗಲ್ಲ, ನೀವು ಟ್ರೇಡ್ಸ್ ತಗೊಳ್ಳೋದು ನಿಮ್ಮ ಡೈರೆಕ್ಷನ್ ಅಲ್ಲೇ ಇರುತ್ತೆ 90% ಆಫ್ ದ ಟೈಮ್. ಓಕೆ, ನೀವೇನಾದ್ರು ಅದಕ್ಕಿಂತ ಮುಂಚೆ ಮಾಡಿದ್ರೆ ಈ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇರುತ್ತೆ, ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ. ಸೊ ದಟ್ ನಿಮ್ಮ ಸ್ಟಾಪ್ ಲಾಸ್ ಗಳು ದೂರ ಇರೋ ಚಾನ್ಸಸ್ ಆಗುತ್ತೆ. ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಅಲ್ಲ, ಅಲ್ಲೂ ಹಾಗೆ ವರ್ಕ್ ಆಗುತ್ತೆ. ಬಟ್ ಸಮ್ಟೈಮ್ಸ್ ನೀವು ಅನ್ಕೊಳ್ಳುವಂತ ಟಾರ್ಗೆಟ್ಸ್ ಗಳು ಬೇಗ ರೀಚ್ ಆಗಲ್ಲ. ಅಂಡ್ ನೀವು ಬೊಲಿಂಜರ್ ಬ್ಯಾಂಡ್ ಇನ್ಕ್ಲೂಡ್ ಮಾಡೋದ್ರಿಂದ ಲೈಕ್ ಅಲ್ಲೂ ಕೂಡ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ನೀವು ಮಾಡ್ಕೋಬಹುದು. ಸೊ ಗೇಮ್ ಚೇಂಜರ್ 1 ನೀವು ಗೋಲ್ಡ್ ಅಲ್ಲಿ ಅಪ್ಲೈ ಮಾಡ್ತಿದ್ದೀರಾ, BTC ಅಲ್ಲಿ ಅಪ್ಲೈ ಮಾಡ್ತಿದ್ದೀರಾ, ಅದು ನಿಮಗೆ ಬಿಟ್ಟಿದ್ದು. ಹಾಗೆ ಅದು ಇಂಪ್ರೂವ್ಮೆಂಟ್ ಅನ್ನ ಮಾಡಿದೀನಿ ನಾನು ಎಷ್ಟೊಂದು. ಅದರಲ್ಲಿ ಗೇಮ್ ಚೇಂಜರ್ 1 ಅಲ್ಲಿ ಎಕ್ಸ್ಟೆಂಡೆಡ್ ವರ್ಷನ್ಸ್ ಗಳನ್ನ ಇಟ್ಟಿದ್ದೀನಿ, ಹೋಗಿ ನೋಡಿ. ಅದನ್ನ ನೀವು ಗೋಲ್ಡ್ BTC ಅಲ್ಲಿ ಅಪ್ಲೈ ಮಾಡ್ತಿದ್ದೀರಾ. ಓಕೆ, ಇಂಡಿಯನ್ ಮಾರ್ಕೆಟ್ ಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಜಸ್ಟ್ ಸಿಂಪಲ್ ಟೈಮ್ ನ ನೋಡ್ಬೇಡಿ ಅಷ್ಟೇನೇನೆ. 1 o'clock ಏನ್ ಹೇಳಿದ್ದೀನಲ್ಲ ಅದನ್ನ ಬಿಟ್ಬಿಡಿ. ಓಕೆ, ಸೊ ಅದನ್ನ ನಾನು ಇಲ್ಲಿ ಹೇಗೆ ಇನ್ಕ್ಲೂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂಡ್ ಗೇಮ್ ಚೇಂಜರ್ 2 ಇದೆಯಲ್ಲ ಅದನ್ನ ನೀವು ಗೋಲ್ಡ್, BTC, ETH ಯಾವ್ದಕ್ಕಾದ್ರು ಇಂಪ್ಲಿಮೆಂಟ್ ಮಾಡ್ಬೋದು. ಅಂಡ್ ಇಂಡಿಯನ್ ಮಾರ್ಕೆಟಿಗೂ ಅದು ಹಾಗೇನೆ ಸೇಮ್ ಕಾಪಿ ಪೇಸ್ಟ್ ಮಾಡಿ, ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಓಕೆನಾ? ಬಟ್ ಸ್ಟಿಲ್ ನಾನು ಹೇಳಿದ್ದೀನಲ್ಲ, ಸ್ಟಿಲ್ ನಿಮಗೆ ಇನ್ನ ಚೆನ್ನಾಗಿ ಅರ್ಥ ಆಗೋದಕ್ಕೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಡಿಯನ್ ಚಾರ್ಟ್ ಗೆ ಅಂತಾನೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಅದ್ರಲ್ಲಿ ಅನಲೈಸ್ ಮಾಡಿ ನಿಮ್ಗೆಲ್ಲಾನು ಕೂಡ ಎಂಡ್ ಟು ಎಂಡ್ ತೋರಿಸ್ತೀನಿ. ಓಕೆ, ಹೋಪ್ ಗೇಮ್ ಚೇಂಜರ್ 2 ನೋಡಿದೀರಾ ಅಂತ ಅನ್ಕೊಂಡಿದೀನಿ, ಗೇಮ್ ಚೇಂಜರ್ 1 ನೋಡಿದೀರಾ ಅಂತ ಅನ್ಕೊಂಡಿದೀನಿ, ಪಾರ್ಟ್ 3 ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಅದಿಷ್ಟನ್ನು ಕೂಡ ಇವತ್ತು ಬ್ಲೆಂಡ್ ಮಾಡಿ ನಿಮಗೆ ಕರೆಕ್ಟ್ ಆಗಿ ಸೆಟಪ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಓಕೆನಾ? ನಾನೊಂದು P&L ಇಟ್ಟಿದ್ದೆ, ಆ P&L ನೋಡ್ಬೋದು ಕಂಪ್ಲೀಟ್ ಗ್ರೀನ್ ಇತ್ತು. ಅಲ್ಲಿ ನಾನು ಯೂಸ್ ಮಾಡಿದ್ದು ಗೇಮ್ ಚೇಂಜರ್ 2 ಸ್ಟ್ರಾಟಜಿನ. ಸೊ ಇಲ್ಲೂ ಕೂಡ ಇವಾಗ ಅದನ್ನೇ ಯೂಸ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದೆಮ್ ಕೇಳೋದೇನು ಅಂದ್ರೆ, ಬ್ರೋ ನಂಗೆ 9 to 5 ಜಾಬ್ ಇರುತ್ತೆ, ಇಂಡಿಯನ್ ಮಾರ್ಕೆಟ್ ಮಾಡಕ್ಕಾಗಲ್ಲ. ಸೊ ನಿಮ್ಗೆ ಅಂತಾನೆ ಫಾರೆಕ್ಸ್ ಇದೆ, ಫಂಡಿಂಗ್ ಅಕೌಂಟ್ ತಗೊಂಡ್ ಮಾಡ್ಕೊಳ್ಳಿ, ಬ್ರೋಕರ್ ಗಳನ್ನ ಕೇಳ್ಬಿಡಿ. ಬ್ರೋ ಯಾವ ಬ್ರೋಕರ್ XNS ಇದೆ. ಇವಾಗ XNS ಆಗ್ತಾ ಇಲ್ವಾ, ಬೇರೆ ಬೇರೆ ಬ್ರೋಕರ್ಸ್ ಗಳಿದೆ. ನಿಮ್ಗೆ ಯೂಟ್ಯೂಬ್ ಬೇರೆ ಬೇರೆ ಚಾನೆಲ್ಸ್ ಗಳಿರುತ್ತೆ, ಹೋಗಿ ನೋಡಿ. ಅವ್ರಗಳು ಏನಾದ್ರು ವರ್ತ್ ಅನ್ಸಿದ್ರೆ ಅದನ್ನ ಯೂಸ್ ಮಾಡಿ. ಓಕೆ, ಸೊ ನಾನು ಬ್ರೋಕರ್ ಗಳ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ಅದರಿಂದ ಲಾಟ್ ಆಫ್ ಸ್ಕ್ಯಾಮ್ಸ್ ಗಳಾಗ್ತಾ ಇದೆ, ಲಾಟ್ ಆಫ್ ಇಶ್ಯೂಸ್ ಬರುವಂತ ಚಾನ್ಸಸ್ ಇರುತ್ತೆ. ಸುಮ್ನೆ ಅದು ನಿಮಗೆ ಆಗ್ಬಾರ್ದು. ಸೊ ಫಂಡಿಂಗ್ ಅಕೌಂಟ್ಸ್ ಗಳಿಗೆ ಮೂವ್ ಆಗಿ ಅದರಿಂದ ನೀವು ಮಾಡಿ, ಅದರಿಂದ ಕಲೀರಿ. ಫಂಡಿಂಗ್ ಅಕೌಂಟ್ಸ್ ಏನು ಅಂದ್ರೆ ನಂದ್ರಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಡೀಟೇಲ್ ಬೇಕು ಅಂದ್ರೆ ನೀವು ಇದನ್ನ ಬೇರೆ ಬೇರೆ ಚಾನೆಲ್ ಗಳಲ್ಲಿ ಹುಡುಕಿ ನೀವು ಅದನ್ನ ನೋಡ್ಬೋದು. ಓಕೆನಾ? ಸೊ ನಿಮ್ಗೆ ಅದು ಲೈಕ್ ಅದೇನ್ ಮ್ಯಾಟರ್ ಅಲ್ಲ, ಅದೆಲ್ಲ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಸೊ 9 to 5 ಜಾಬ್ ಮಾಡ್ತಾ ಇರೋರಿಗೆ ನಿಮಗೆ ಫಾರೆಕ್ಸ್ ಇರುತ್ತೆ, ಇಂಡಿಯನ್ ಮಾಡಕ್ ಆಗಿಲ್ಲ ಅಂದ್ರೆ, ಇಲ್ಲ ಬ್ರೋ ನಾನು ಬರೀ ಇಂಡಿಯನ್ ಫೋಕಸ್ ಮಾಡ್ತೀನಿ ಅಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹೋಪ್ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಸಿಂಪಲ್, ಇವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಚಾರ್ಟ್ ನ ಫೋಕಸ್ ಮಾಡ್ತೀನಿ. ಓಕೆನಾ? ನೀವು ಬ್ಯಾಂಕ್ ನಿಫ್ಟಿ ಯಾರು ಮಾಡ್ಕೊಳ್ಳಿ, ನಿಫ್ಟಿ ಯಾರು ಮಾಡ್ಕೊಳ್ಳಿ, ಬಟ್ ನಾನು ಫೋಕಸ್ ಮಾಡೋದು ನಿಫ್ಟಿ. ಈ ನಿಫ್ಟಿ ಚಾರ್ಟ್ CEP ಆಪ್ಷನ್ ಬೈಯರ್ಸ್, ನಾವು ಆಪ್ಷನ್ ಸೆಲ್ಲಿಂಗ್ ಹೇಳ್ಕೊಡ್ತಾ ಇಲ್ಲ, ನಾನು ಆಪ್ಷನ್ ಬೈಯರ್ಸ್. ನಿಮ್ಗೆ ಎಲ್ಲಾರ್ಗು ಕೂಡ ಗೊತ್ತಿದೆ ಆಪ್ಷನ್ ಬೈಯಿಂಗ್ ಹೆಂಗ್ ಮಾಡೋದು ಏನು ಅಂತಾನು. ಇದು ನಾನು ಹೇಳ್ತಾ ಇರೋದು ಯಾರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರು
ಅವ್ರಗಳಿಗೆ ಏನೇನು ಇಶ್ಯೂಸ್ ಆಗ್ತಾ ಇತ್ತು ಅವ್ರಗಳಿಗೆ ಇಶ್ಯೂಸ್ ನ ಸಾಲ್ವ್ ಮಾಡ್ತಾ ಇದೀನಿ ಈ ವಿಡಿಯೋದಲ್ಲಿ. ಆಪ್ಷನ್ ಬೈಯಿಂಗ್ ಏನ್ ಗೊತ್ತಿಲ್ಲ ಬ್ರೋ, ಸ್ಪಾಟ್ ಪ್ರೈಸ್ ಇವೆಲ್ಲ ಏನೇನ್ ಗೊತ್ತಿಲ್ಲ, ಇವನ್ನೆಲ್ಲ ನಾನು ಸಪರೇಟ್ ವಿಡಿಯೋ ಮಾಡಿರ್ತೀನಿ, ನೋ ವರೀಸ್. ಓಕೆ, ಎಲ್ಲಾ ವಿಡಿಯೋಸ್ ನಾನು ಹಾಗೆ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನು ಚಾರ್ಟ್ ನ ಅನಲೈಸ್ ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ಬೇಕಾಗಿದ್ದು, ಸೊ ಅದಕ್ಕೆ ಇದನ್ನ ಮಾಡ್ತಾ ಇದ್ದೀನಿ. ಆ ಬೇಸಿಕ್ಸ್ ಎಲ್ಲ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂತ್ಕೊಂಡ್ರೆ ಎಷ್ಟೋ ಜನ ಬಂದು ಹೇಳ್ತಾ ಇರ್ತಾರೆ, ಸಿ ಅಂದ್ರೆ ಪಿ ಅಂದ್ರೆ ಸ್ಟ್ರೈಕ್ ಪ್ರೈಸ್, ಸ್ಪಾಟ್ ಪ್ರೈಸ್ ಅವೆಲ್ಲಾನು ಕೂಡ. ನಾನ್ ಹೇಳ್ಬೇಕಾಗಿರೋದು ಮಾರ್ಕೆಟ್ ಅಲ್ಲಿ ಏನ್ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಮಾಡ್ಬೇಕು, ನೀವ್ ಹೇಗೆ ಕಷ್ಟ ಪಡ್ಬೇಕು ಅದನ್ನ ಮಾತ್ರ. ಸಿಂಪಲ್. ಇವಾಗ ಒಂದು ತಿಂಗನ್ನ ಹೇಳ್ತೀನಿ. ನಾವಿವಾಗ ಆಪ್ಷನ್ ಬೈಯಿಂಗ್ ಮಾಡೋದ್ರಿಂದ ನಮಗೆ ಥೀಟಾ ಡಿ ಕೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟಾ? ಸೊ ಡಿ ಕೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಎಕ್ಸ್ಪೈರಿ ಹತ್ರ ಬಂದಂಗೂ ಕೂಡ ಪ್ರೀಮಿಯಂ ಡಿ ಕೆ ಆಗ್ತಾ ಇರುತ್ತೆ, ನಿಮ್ಮ ಡೈರೆಕ್ಷನ್ ಮೂವ್ ಆದ್ರೂ ಕೂಡ. ಇದರಿಂದ ಅವಾಯ್ಡ್ ಮಾಡ್ಬೇಕು. ಇದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಒಂದು ಆಪ್ಷನ್ ಇದೆ, ಏನು ಅಂದ್ರೆ ಫ್ಯೂಚರ್ ಚಾರ್ಟ್ ಗಳನ್ನ ಅನಲೈಸ್ ಮಾಡೋದು. ಸೊ ನೀವ್ ಇವಾಗ ಹೇಗೆ ನಿಫ್ಟಿ ಚಾರ್ಟ್ ಅಲ್ಲಿ ಅನಲೈಸ್ ಮಾಡಿ ಟ್ರೇಡ್ ಮಾಡ್ತಿರಲ್ಲ, ಅದೇ ತರ ಫ್ಯೂಚರ್ ಚಾರ್ಟ್ ಅಲ್ಲೂ ಕೂಡ ಅನಲೈಸ್ ಮಾಡಿ ನೀವು ನಿಮ್ಮ ಡಿಸಿಷನ್ ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಿಫ್ಟಿ ಫ್ಯೂಚರ್ ಚಾರ್ಟ್ ನ ಫಾರ್ ಎಕ್ಸಾಂಪಲ್ ಇವಾಗ ಸಿ ನ ನೀವು ಬೈ ಮಾಡ್ಬೇಕು. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಸಿ ನ ಬೈ ಮಾಡ್ತೀರಾ. ಅದನ್ನ ನೀವು ಫ್ಯೂಚರ್ ಚಾರ್ಟ್ ಅಲ್ಲಿ ನೋಡಿ ಅನಲೈಸ್ ಮಾಡೋದ್ರಿಂದ, ನಾನೇನ್ ಹೇಳ್ಕೊಡ್ತೀನಿ ಆ ಸೆಟಪ್ಸ್ ನ ಫ್ಯೂಚರ್ ಚಾರ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಆರ್ ನಿಫ್ಟಿ ಚಾರ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಎರಡನ್ನು ಕಂಪೇರ್ ಮಾಡ್ತಾ ಇದ್ರೆ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕೆ ಫ್ಯೂಚರ್ ಚಾರ್ಟ್? ಸಿಂಪಲ್. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈ ಫ್ಯೂಚರ್ ಚಾರ್ಟ್ ಏನಿರುತ್ತಲ್ಲ, ಈಗ ಪ್ರೀಮಿಯಂ ಏನ್ ಕ್ಯಾಲ್ಕುಲೇಟ್ ಆಗುತ್ತೆ, ಈ ಪ್ರೀಮಿಯಂ ಏನ್ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ, ಆ ಕ್ಯಾಲ್ಕುಲೇಷನ್ ಇಟ್ಸ್ ಬೇಸ್ಡ್ ಆನ್ ದಿ ಫ್ಯೂಚರ್ ಚಾರ್ಟ್ ನಿಂದಾನೆ ಡಿಪೆಂಡ್ ಆಗೋದು. ಓಕೆ, ಸ್ಪಾಟ್ ಪ್ರೈಸ್ ಅಂದ್ರೆ ನಿಫ್ಟಿ ಪ್ರೈಸ್ ಒಂದಿದ್ರೆ ಫ್ಯೂಚರ್ ಪ್ರೈಸ್ ಇನ್ನೊಂದಿರುತ್ತೆ. ಆ ಫ್ಯೂಚರ್ ಪ್ರೈಸ್ ಇಂದಾನೆ ಈ ಪ್ರೀಮಿಯಂ ಕ್ಯಾಲ್ಕುಲೇಷನ್ ಡಿಪೆಂಡ್ ಆಗೋದ್ರಿಂದ ಫ್ಯೂಚರ್ ಚಾರ್ಟ್ ನೋಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ ವಾಲ್ಯೂಮ್ ಆಗಿರ್ಬೋದು, ಓಪನ್ ಇಂಟ್ರೆಸ್ಟ್, ಇವೆಲ್ಲ ಏನೇನ್ ಇರುತ್ತಲ್ಲ, ಈ ಬಿಗ್ ಪ್ಲೇಯರ್ ಆಕ್ಟಿವಿಟೀಸ್ ಇವೆಲ್ಲಾನು ಕೂಡ ನಿಮ್ಗೆ ಫ್ಯೂಚರ್ ಚಾರ್ಟ್ ಅಲ್ಲಿ ಕ್ಲೀನ್ ಆಗಿ ಕಾಣುತ್ತೆ. ಅಂಡ್ ಟ್ರೆಂಡ್ ಡೈರೆಕ್ಷನ್ ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಕೊಬಹುದು, ಟ್ರೆಂಡ್ ಸ್ಟ್ರೆಂತ್ ಕೂಡ. ಸೊ ದಟ್ ಅವಾಗ ಏನಾಗುತ್ತೆ, ನೀವು ಆಪ್ಷನ್ ಬೈಯರ್ ಆಗಿರೋದ್ರಿಂದ ನಿಮಗೆ ಫಾಸ್ಟ್ ಮೂಮೆಂಟಮ್ ಸಿಗ್ಬೇಕಾಗಿರುತ್ತೆ. ಈ ಫಾಸ್ಟ್ ಮೂಮೆಂಟಮ್ ನ ನೀವು ಫ್ಯೂಚರ್ ಚಾರ್ಟ್ ಅಲ್ಲಿ ಬೇಗನೆ ಪ್ರಿಡಿಕ್ಟ್ ಮಾಡ್ಕೊಂಡ್ಬಿಡ್ಬೋದು. ಓಕೆನಾ? ಸೊ ಅದಕ್ಕೆ ನಾವ್ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಟ್ರೇಡಿಂಗ್ ವ್ಯೂ ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಈಗ ಫಸ್ಟ್ ನಾನು ನಿಫ್ಟಿ ಚಾರ್ಟ್ ಹಾಕೋತೀನಿ. ಓಕೆನಾ? ಸೊ ಇಲ್ಲಿ ನೋಡಿ, ನಾನು ಏನ್ ಫಾಲೋ ಮಾಡ್ತಾ ಇದ್ದೀನಿ ನೋಡಿ. ಸೊ ನಿಫ್ಟಿ ಚಾರ್ಟ್ ಹಾಕೋತೀನಿ. ಓಕೆ, ಸೊ ನಿಫ್ಟಿ. ಓಕೆ, ನಿಫ್ಟಿ. ಸೊ ನಿಫ್ಟಿ ಚಾರ್ಟ್ 5 ಮಿನಿಟ್ಸ್. ನೆಕ್ಸ್ಟ್ ಇವಾಗ ಇಲ್ಲಿ ಡೂಪ್ಲಿಕೇಟ್ ಮಾಡ್ತೀನಿ. ಇಲ್ಲೂ ಎಷ್ಟೊಂದು ಡೌಟ್ಸ್ ಗಳನ್ನ ಕೇಳ್ತಾ ಇದ್ರು, ಬ್ರೋ 2 ಇಂಡಿಕೇಟರ್ ಮೇಲೆ ಹಾಕೊಳಕ್ ಆಗಲ್ಲ ಬ್ರೋ, ಅದೆಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲೇ ಸಾಲ್ವ್ ಮಾಡ್ತೀನಿ ನೋಡಿ. ಓಕೆನಾ? ಸೊ ಸಿಂಪಲ್. ಇವಾಗ ನೋಡಿ, ಇಲ್ಲಿ ನಾನು ನಿಫ್ಟಿ ಫ್ಯೂಚರ್ ಚಾರ್ಟ್ ನ ಹಾಕೋತೀನಿ. ನಿಫ್ಟಿ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು ಫ್ಯೂಚರ್ಸ್ ಅಂತ ಇರುತ್ತೆ. ಈ ಫ್ಯೂಚರ್ಸ್ ನ ಕ್ಲಿಕ್ ಮಾಡಿ. ಸ್ವಲ್ಪ ಜನ ನೀವು ಬ್ರೋಕರ್ ಅಲ್ಲೇ ನೋಡ್ತೀರಾ, ಹಂಗೂ ನೋಡ್ಬೋದು. ಬಟ್ ಈ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡ್ಬೇಕಂದ್ರೆ ಈ ತರ ಫ್ಯೂಚರ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಬರುತ್ತೆ ನೋಡಿ, ಇದನ್ನ ಹಾಕೊಳ್ಳಿ. ಓಕೆನಾ? ಸೊ ನಿಫ್ಟಿ ಫ್ಯೂಚರ್ ಚಾರ್ಟ್ ಸಿಂಪಲ್. ಸೊ 2 ಚಾರ್ಟ್ ಇದೆ ಇಲ್ಲಿ. ನೋಡ್ಬೋದು ಕ್ಯಾಮ್ರೆಲಾ ಲೆವೆಲ್ಸ್ ಏನಿದೆ, ಗೇಮ್ ಚೇಂಜರ್ 2 ಕ್ಯಾಮ್ರೆಲಾ ಲೆವೆಲ್ಸ್ ನಿಫ್ಟಿ ಚಾರ್ಟ್ ಗೆ ಒಂದಿದೆ, ನಿಫ್ಟಿ ಫ್ಯೂಚರ್ ಚಾರ್ಟ್ ಗೆ ಒಂದಿದೆ. ಓಕೆನಾ? ಮಾರ್ಕೆಟ್ ಅದು ಪ್ರೈಸ್ ನೋಡಿ 25,427 ಅಲ್ಲಿ ಇದೆ, ಇದು ನೋಡಿ 25,352 ಅಲ್ಲಿ ಇದೆ. ಸೊ ಡಿಫ್ರೆನ್ಸ್ ಆಗುತ್ತೆ. ಬಟ್ ನಿಫ್ಟಿ ಫ್ಯೂಚರ್ ಅಲ್ಲಿ ಅನಲೈಸ್ ಮಾಡೋದಿದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ಚಾರ್ಟ್ ಅಲ್ಲಿ ಗೊತ್ತಾಯ್ತು. ಆಮೇಲೆ ಇನ್ನೊಂದು ಹೇಳ್ತೀರಾ ಬ್ರೋ, 2 ಇಂಡಿಕೇಟರ್ ಅಷ್ಟೇ ಹಾಕೊಳಕ್ ಆಗೋದು ಅಂತ. ನಾನೊಂದು ತೋರಿಸ್ತೀನಿ ನೋಡಿ ಇಲ್ಲಿ. ಇದನ್ನ ಲೈಕ್ ನೀವು ರಿಸರ್ಚ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು 2 ಇಂಡಿಕೇಟರ್ ಹಾಕೊಂಡಿದ್ದೀನಿ. ಓಕೆ, ನೀವು ಈ ತರ ಚಾರ್ಟ್ ಅಲ್ಲಿ 2 ಇಂಡಿಕೇಟರ್ ನ ಹಾಕೋಬಹುದು. ಮೂರನೇದು ಏನಾದ್ರು ಇಂಡಿಕೇಟರ್ ಹಾಕ್ಬೇಕು ಅಂದ್ರೆ ಇದನ್ನ ನೀವು ಕ್ಲೋಸ್ ಮಾಡ್ಕೊಂಡು ಇಂಡಿಕೇಟರ್ಸ್ ಗೆ ಹೋಗಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೊಲಿಂಜರ್ ಬ್ಯಾಂಡ್ ನ ಹಾಕೋಬೇಕು. ಓಕೆ, ಬೊಲಿಂಜರ್ ಬ್ಯಾಂಡ್ ಹಾಕೊಂಡೆ. ಬಂತ. ಇವಾಗ ನೋಡಿ, ನಾನು ಬೊಲಿಂಜರ್ ಬ್ಯಾಂಡ್ ಓಪನ್ ಇಟ್ಟಿದ್ದೀನಿ, ದೆನ್ EMA ಓಪನ್ ಇಟ್ರೆ ನೋಡಿ ಬರೋದಿಲ್ಲ. ಓಕೆ, ಸೊ ನೀವು ಒಂದೊಂದನ್ನೇ ಕ್ಲೋಸ್ ಮಾಡ್ಕೊಂಡು ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಪಿವೋಟ್ ಇಡ್ತೀನಿ. ಸೊ ಬೊಲಿಂಜರ್ ಬ್ಯಾಂಡ್ ನೋಡ್ಬೇಕಾ, ಹಿಂಗ್ ನೋಡಿ. ದೆನ್ EMA ನೋಡ್ಬೇಕಾ, ಈ ತರ ನೋಡಿ. ಒಂದೊಂದನ್ನ ಕ್ಲೋಸ್ ಮಾಡ್ಕೊಂಡು ನೋಡ್ಬೇಕು. ಓಕೆನಾ? ಸೊ ಪ್ರೀಮಿಯಂ ಇಲ್ಲ ಅಂದ್ರೆ ಈ ತರನೇ ಮಾಡ್ಬೇಕು. ಸೊ ನಾನು ಫಸ್ಟ್ ನಿಮ್ಗೆ ಹೇಳ್ಕೊಟ್ಟಿರೋದು ಬೇಸಿಕ್ ಏನು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ನಾನು ಪಾರ್ಟ್ 3 ನೀವು ಎಲ್ಲಾನು ಕಲ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗೇಮ್ ಚೇಂಜರ್ 2 ನೀವು ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಮಾರ್ಕ್ ಮಾಡೋಕ್ ಗೊತ್ತಿರ್ಬೇಕು, ಅದು ಪಾರ್ಟ್ 3 ಅಲ್ಲಿ ಇದೆ. ಗೇಮ್ ಚೇಂಜರ್ 2 ಸೆಟಪ್ಸ್ ಗೊತ್ತು, ಆ ವಿಡಿಯೋನು ಇಟ್ಟಿದ್ದೀನಿ. ಕ್ಯಾಮ್ರಾ ಲೆವೆಲ್ EMA ಜೊತೆಗೆ ಬ್ರೇಕ್ ಆದಾಗ ಹೇಗೆ ಟ್ರೇಡ್ ತಗೋಬೇಕು ಅದೆಲ್ಲಾನು ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ಇನ್ನೊಂದು ಲಿಕ್ವಿಡಿಟಿ ಸ್ವೀಪ್, ಅದು ನಿಮಗೆ ಗೊತ್ತಿದೆ. ಈಗ ನಿಮಗೆ ಫಿಬ್ ಹಾಕೋದಕ್ಕೂ
ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಪಾರ್ಟ್ 3 ಅಲ್ಲಿ ಎಂಡ್ ಟು ಎಂಡ್ ಇಟ್ಟಿದ್ದೀನಿ. ಸಿಂಪಲ್, ನೀವು ಪಾರ್ಟ್ 3 ತುಂಬಾ ಅಂದ್ರೆ ತುಂಬಾ ನೋಡ್ಬೇಕು, ಪ್ರಾಕ್ಟೀಸ್ ಮಾಡ್ಲೇಬೇಕು. ಓಕೆ, ಈ ವಿಡಿಯೋದಲ್ಲಿ ನಾನು ಅದನ್ನ ತಿರ್ಗಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದ್ರೆ ಸುಮ್ನೆ ಲೆಂತ್ ಆಗುತ್ತೆ, ನೋಡ್ತಾ ಇರೋರ್ಗು ಬೇಜಾರಾಗುತ್ತೆ, ಕಲ್ತಿರೋರ್ಗು ಬೇಜಾರಾಗುತ್ತೆ. ಸೊ ದಟ್ಸ್ ವೈ ಪಾರ್ಟ್ 3 ಕರೆಕ್ಟ್ ಆಗಿ ನೋಡಿ. ಸಿಂಪಲ್, ಇವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾಗೋ ಚಾನ್ಸಸ್ ಇರುತ್ತೆ, ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸಿಂಪಲ್, ಕರೆಕ್ಟಾ? ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಆಗಲ್ಲ. ಫಾರೆಕ್ಸ್ ಮಾರ್ಕೆಟ್ ಗೆ ನೀವೇನ್ ನಾನು ಹೇಳ್ಕೊಟ್ಟಿದ್ದೀನ ಆ ಸೆಟಪ್ ಗಳನ್ನ, ಆರ್ ಇಲ್ಲಿ ಗೇಮ್ ಚೇಂಜರ್ 2, ಗೇಮ್ ಚೇಂಜರ್ 1 ಯಾವ್ದನ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಪಾರ್ಟ್ 3 ಅಲ್ಲಿ ಏನೇನ್ ಹೇಳ್ಕೊಟ್ಟಿದ್ದೀನಿ ಎಲ್ಲಾನು ಕೂಡ ಅಪ್ಲೈ ಮಾಡ್ಬೋದು. ಬ್ರೋ ಹೇಳ್ಬೋದು, ಎಷ್ಟೋ ಜನ ಚಾರ್ಟ್ ಬ್ರೋ ಎಷ್ಟೊಂದು ಸ್ಟ್ರಾಟಜೀಸ್ ಗಳು ಇಟ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ವಾ? ಏನಕ್ಕೆ ಕನ್ಫ್ಯೂಸ್ ಆಗುತ್ತೆ? ಆ ಒಂದು ಸೆಟಪ್ಸ್ ಆ ಟೈಮಿಗೆ ಕ್ರಿಯೇಟ್ ಆಯ್ತಾ, ಟಕ್ ಅಂತ ಎಂಟರ್ ಆಗಿ ಪ್ರಾಬಬಿಲಿಟಿ ಜಾಸ್ತಿ ಮಾಡ್ಕೊಂಡು ಎಂಟರ್ ಆಗಿ, ಸಿಂಪಲ್ ಅಷ್ಟೇನೇನೆ. ಓಕೆ, ಇವಾಗ ಕುದುರೆ ರೇಸ್ ಗೊತ್ತಲ್ಲ? ಒಂದು ಕುದುರೆ, ಈಗ ಯಾರೋ ಒಬ್ಬ ಹೇಳ್ತಾನೆ ಗುರು ಫಸ್ಟ್ನೇ ಕುದುರೆ ಗೆಲ್ಲುತ್ತೆ, ಇನ್ನೊಬ್ಬ ಹೇಳ್ತಾನೆ ಸೆಕೆಂಡ್ನೇ ಕುದುರೆ ಗೆಲ್ಲುತ್ತೆ ಅಂತ. ಬಟ್ ಮೂರನೇ ಅವನು ಹೇಳ್ತಾನೆ ಗುರು ಗೆಲ್ಲೋದು ಮೂರನೇ ಕುದುರೆನೆ ಪಕ್ಕ ಅಂತ ಹೇಳ್ತಾನೆ. ಅವ್ನ್ ಪಕ್ಕ ಅಂತ ಏನಕ್ಕೆ ಹೇಳ್ತಾನೆ ಗೊತ್ತಾ? ಲಾಸ್ಟ್ 2 ಕುದುರೆ ಏನಿರುತ್ತಲ್ಲ ಅದ್ರದ್ದು ಅವನು ಪರ್ಫಾರ್ಮೆನ್ಸ್ ನೋಡಿರ್ತಾನೆ, ಮೂರನೇ ಕುದುರೆದು ಪರ್ಫಾರ್ಮೆನ್ಸ್ ನೋಡಿರ್ತಾನೆ, ಓಡ್ಸೋಂದು ಪರ್ಫಾರ್ಮೆನ್ಸ್ ನೋಡಿರ್ತಾನೆ, ಎಲ್ಲಾ ರಿಸರ್ಚ್ ಮಾಡಿ ಎಲ್ಲಾ ಟೈಮು ಹೇಗೆ ಮಾಡಿದೆ, ಆ ಒಂದು ಕ್ಲೈಮೇಟ್ ಕಂಡೀಷನ್ಗೆ ಹೇಗೆ ಓಡಿದೆ ಎಲ್ಲಾನು ಕೂಡ ಅದೆಲ್ಲಾನು ನೋಡಿ, ಆ ಏಜ್ ಎಲ್ಲ ನೋಡಿ ಅವ್ನು ಹೇಳ್ತಾನೆ ಪರ್ಫೆಕ್ಟ್ ಅಂತಾನೆ. ಅಂದ್ರೆ ಥರ್ಡ್ ಇರೋನು ಪರ್ಫೆಕ್ಟ್ ಆಗಿ ಅನಲೈಸ್ ಮಾಡಿರ್ತಾನೆ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಗೆಲ್ಲುತ್ತೆ ಸೆಕೆಂಡ್ ಗೆಲ್ಲುತ್ತೆ ಅಂತ ಇರೋರು ಅನಲೈಸ್ ಮಾಡ್ತಾರೆ, ಸುಮ್ನೆ ಲಕ್ಕಲ್ಲಿ ಹೇಳ್ತಾ ಇರ್ತಾರೆ. ಓಕೆ, ಇವನಿಗಾದ್ರೆ ಪ್ರಾಬಬಿಲಿಟಿನ ಜಾಸ್ತಿ ಮಾಡ್ಕೊಂಡಿರ್ತಾನೆ ಎಲ್ಲಾ ರಿಸರ್ಚ್ ಮಾಡಿ. ಸೊ ದಟ್ಸ್ ವೈ ಎಷ್ಟು ಕಾನ್ಫಿಡೆನ್ಸ್ ಆಗಿರ್ತಾನೆ, ಥರ್ಡ್ ಕುದುರೆನ ಗೆಲ್ಲುತ್ತೆ. ನೀವು ಇಲ್ಲಿ ಮಾಡ್ಬೇಕಾಗಿರೋದು ಅಷ್ಟೇನೇನೆ. ಒಂದು ಟ್ರೇಡ್ ನ ತಗೋಬೇಕಾದ್ರೆ, ಒಂದು ಟ್ರೇಡ್ ಏನಾದ್ರು ಒಂದು ಕ್ರಿಯೇಟ್ ಆಯ್ತು ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತು ಮಾರ್ಕೆಟ್, ಅಲ್ಲಿ ಆ ಟ್ರೇಡ್ ನ ಪ್ಲೇಸ್ ಮಾಡ್ಬೇಕಾದ್ರೆ ಜಸ್ಟ್ ಥಿಂಕ್ ಅಬೌಟ್ ದಿ ಪ್ರೊಬಾಬಿಲಿಟಿ ಅನ್ನೋದು ಏನು ಅಂತ ನಾನು ತಿರ್ಗಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ಗೋ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದಂತೂ. ಬಟ್ ಇವಾಗ ಸದ್ಯಕ್ಕೆ ಪ್ರೊಬಾಬಿಲಿಟಿ ಅಂದ್ರೆ ಸಿಂಪಲ್, ಇವಾಗ ನೀವು ಕಾಯಿನ್ ಟಾಸ್ ಮಾಡ್ತೀರಾ, 50-50 ಚಾನ್ಸಸ್ ಇರುತ್ತೆ, ಹೆಡ್ ಬೀಳೋದು ಇಲ್ಲ ಟೇಲ್ ಬೀಳೋದು, ಅದನ್ನ ಜಾಸ್ತಿ ಮಾಡ್ಕೊಳ್ಳೋ ಚಾನ್ಸಸ್. ಸೊ ನೀವು ರೆಸಿಸ್ಟೆನ್ಸ್ ಫೇಸ್ ಮಾಡ್ತು ಅಂದ್ರೆ ಜಾಸ್ತಿ ಮಾಡ್ಕೊಳ್ಳುವಂತ ಪ್ರೊಬಾಬಿಲಿಟಿನ ನೋಡ್ಬೇಕು. ಅಂದ್ರೆ ಓಕೆ, ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ, ಬೇರೆ ಏನಾದ್ರು ಕನ್ಫರ್ಮೇಶನ್ಸ್ ಕೊಡ್ತಾ ಇದೆಯಾ, ಬೇರೆ ಎಲ್ಲಾನು ನಿಮಗೆ ಕನ್ಫರ್ಮೇಶನ್ಸ್ ಕೊಡ್ತು ಅಂದ್ರೆ ಫೇಲ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. EMA ಕ್ರಾಸ್ ಆದಾಗ, ಕೆಳಗಡೆ ಕ್ರಾಸ್ ಆದಾಗ ಮಾರ್ಕೆಟ್ ಬೀಳ್ಲೇಬೇಕು. ಓಕೆ, ಬಟ್ ದ ಥಿಂಗ್ ಏನು ಅಂದ್ರೆ ಅಷ್ಟೊಂದು ಜಾಸ್ತಿ ಪ್ರೊಬಾಬಿಲಿಟಿ ಇರೋದಿಲ್ಲ. ಬಟ್ ರೆಸಿಸ್ಟೆನ್ಸ್ ನ ಜೊತೆಗೆ ಮರ್ಜ್ ಮಾಡ್ಕೊಂಡ್ರೆ ಅದು ಕೆಳಗಡೆ ಬೀಳ್ಬೇಕು ಅಂತ ಇರುತ್ತೆ, ಇದು ಕೆಳಗಡೆ ಬೀಳ್ಬೇಕು ಅಂತ ಇರುತ್ತೆ, ದೆನ್ ಪ್ರೊಬಾಬಿಲಿಟಿ ಜಾಸ್ತಿ ಆಗೋಗುತ್ತೆ. ಸೊ ದಿಸ್ ಇಸ್ ಹೌ ಅಲ್ವಾ ಟ್ರೇಡ್ ನ ನೀವು ಮಾಡ್ಬೇಕಾಗಿರೋದು. ಯಾವ್ದೋ ಒಂದು ರೆಸಿಸ್ಟೆನ್ಸ್ ತಗೋತು, ಯಾವ್ದೋ ಒಂದು ಸಪೋರ್ಟ್ ತಗೋತು ಅಂದಿದ ತಕ್ಷಣ ನೀವು ಟ್ರೇಡ್ ನ ಮಾಡ್ಬೇಡಿ. ಕಾಮ್ ಆಗಿ ಕೂತ್ಕೊಂಡು ಸೆಟಪ್ ಬರೋ ತನಕ ವೇಟ್ ಮಾಡಿ, ಸೆಟಪ್ ನ ಏನೇನಿದೆ ಫಾಲೋ ಮಾಡಿ, ಎಂಟರ್ ಆಗಿ ರಿಸ್ಕ್ ರಿವಾರ್ಡ್ ಅನ್ನ ಮೇಂಟೈನ್ ಮಾಡಿ. ಓಕೆ, ನಾನು ಅವಾಗಲೇ ಹೇಳ್ದಂಗೆ 2 ಚಾನ್ಸಸ್ ಇರುತ್ತೆ, ಗ್ಯಾಪ್ ಅಪ್ ಆಗೋ ಚಾನ್ಸಸ್, ಗ್ಯಾಪ್ ಡೌನ್ ಆಗೋ ಚಾನ್ಸಸ್. ಮಾರ್ಕೆಟ್ ಇವಾಗ ಪ್ರೀವಿಯಸ್ ಡೇ ಈ ತರ ಎಲ್ಲ ಮೂವ್ ಆಗಿದೆ. ಓಕೆನಾ? ಸೊ ಇದು ರೆಸಿಸ್ಟೆನ್ಸ್ ನಿಮಗೆ ಗೊತ್ತು. ಓಕೆನಾ? ಸೊ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋಗುತ್ತೆ. ಓಕೆನಾ? ಗ್ಯಾಪ್ ಅಪ್ ಆದಾಗ ಏನಾಗುತ್ತೆ ಅಂದ್ರೆ ಕ್ಯಾಮ್ರೆಲ್ಲ ಲೆವೆಲ್ಸ್ ಗಳು ಇರೋದಿಲ್ಲ. ಸೊ ಎಷ್ಟೋ ಜನ ಈ ಡೌಟ್ ನು ಕೇಳ್ತಾ ಇದ್ರು, ಬ್ರೋ ಕ್ಯಾಮ್ರೆಲ್ಲ ಲೆವೆಲ್ಸ್ ಇರೋದಿಲ್ಲ, ಏನ್ ಮಾಡೋದು ಅಂತ. ಅದಕ್ಕೂ ಒಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತ. ಸಿಂಪಲ್, ಅಪ್ ಹೋಯ್ತು, ಕ್ಯಾಮ್ರೆಲ್ಲ ಲೆವೆಲ್ಸ್ ಏನು ಇಲ್ಲ, ಟ್ರೇಡ್ ಹೇಗ್ ಬ್ರೋ ಪ್ಲಾನ್ ಮಾಡೋದು ಅಂತ ಬ್ಲಾಂಕ್ ಆಗ್ಬಿಡ್ತೀರಾ. ಏನ್ ಮಾಡುತ್ತೆ ಗೊತ್ತಾ ಮಾರ್ಕೆಟ್, ಈ ಗ್ಯಾಪ್ ಏನಿದೆಯಲ್ಲ, ಅಂದ್ರೆ ಪ್ರೀವಿಯಸ್ ಡೇ ಕ್ಲೋಸ್ ಏನಾಗಿರುತ್ತಲ್ಲ, ಈ ಕ್ಲೋಸ್ ಗೆ ಮಾರ್ಕೆಟ್ ಬಂದು ಸಪೋರ್ಟ್ ತಗೊಳ್ಳೋ ಟ್ರೈ ಮಾಡುತ್ತೆ. ಅಂದ್ರೆ ಈ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಬರುತ್ತೆ. ಓಕೆ, ಇಲ್ಲೇನಾದ್ರೂ ನಿಮ್ಗೆ ಸಪೋರ್ಟ್ ತಗೋತು ವಿತ್ EMA ಬ್ರೇಕ್ ಆಯ್ತು, ಆರ್ ನೆಕ್ಸ್ಟ್ ಕ್ಯಾಂಡಲ್ EMA ಬ್ರೇಕ್ ಆಯ್ತು ಅನ್ಕೊಳ್ಳಿ, ತುಂಬಾ ಅಂದ್ರೆ ತುಂಬಾ ನಿಮಗೆ ಪ್ರೊಬಾಬಿಲಿಟಿ ಇರುತ್ತೆ, ಚಾನ್ಸಸ್ ಜಾಸ್ತಿ ಇಲ್ಲಿಂದ ಮೇಲ್ ಹೋಗೋದಕ್ಕೆ. ಅಂಡ್ ಇಲ್ಲಿ ನೋಡ್ಬೋದು ಈ ರೆಸಿಸ್ಟೆನ್ಸ್ ನು ಕೂಡ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡ್ದಂಗ ಆಗುತ್ತೆ. ಅಂಡ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡ್ರೆ ಈ ಫಿಬ್ 0.5 0.6 ನು ಕೂಡ ಸಪೋರ್ಟ್ ತಗೊಂಡಂಗ ಆಗುತ್ತೆ. ಓಕೆ, ಎಷ್ಟು ಕನ್ಫರ್ಮೇಶನ್ ಸಿಕ್ತು ಟ್ರೇಡ್. ಸೊ ಈ ಟ್ರೇಡ್ ನಾನು ಇವಾಗ ತೋರಿಸ್ತೀನಿ. ನಾನು ಇವಾಗ ನಿಫ್ಟಿ ಫ್ಯೂಚರ್ ಚಾರ್ಟ್ ಅಲ್ಲಿ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಗ್ಯಾಪ್ ಅಪ್ ಆಗಿದೆ, ಕರೆಕ್ಟಾ? ಇಲ್ಲಿ ಗ್ಯಾಪ್ ಅಪ್ ಆಗಿದೆ. ನಾನು ಇಲ್ಲೊಂದು ಲೈನ್ ಹಾಕೋತೀನಿ. ಈ ಒಂದು ನಾನು ಕ್ಯಾಮ್ರೆಲ್ಲ ಏನಿದೆಯಲ್ಲ ಅದನ್ನ ಹಾಕೊಳ್ಳಲ್ಲ, ನಿಫ್ಟಿ ಫ್ಯೂಚರ್ ಚಾರ್ಟ್ ನೋಡ್ತೀನಿ. ಸಿಂಪಲ್, ನಿಫ್ಟಿ ಫ್ಯೂಚರ್ ಚಾರ್ಟ್ ಅಲ್ಲಿ ಇದ್ದೀನಿ. ಓಕೆನಾ? ಗ್ಯಾಪ್ ಅಪ್ ಆಗಿದೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಕ್ಲೋಸ್ ಪ್ರೈಸ್ ಗೆ ಒಂದ್ ಲೈನು. ಓಕೆ, ಅಂಡ್ ಇಲ್ಲಿರುವಂತ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ. ಓಕೆ, ಸಿಂಪಲ್, ಕರೆಕ್ಟಾ? ಸೊ ಅಂದ್ರೆ ಪ್ರೀವಿಯಸ್ ಡೇ ಕ್ಲೋಸ್ ಗೆ ಒಂದ್ ಲೈನ್ ಹಾಕೊಂಡೆ,
ಪ್ರೀವಿಯಸ್ ಡೇ ಲೋಗೆ ಒಂದು ಕ್ಲೋಸ್ ಹಾಕೊಂಡೆ, ಪ್ರೀವಿಯಸ್ ಡೇ ಹೈಗೆ ಒಂದು ಲೈನ್ ಹಾಕೊಂಡೆ. ಅಂಡ್ ಈ ಪ್ರೀವಿಯಸ್ ಡೇ ಹೈ ಏನಿದೆಯಲ್ಲ ಇದು ರೆಸಿಸ್ಟೆನ್ಸ್ ಕೂಡ ಆಗಿದೆ. ಜಸ್ಟ್ ಚೆಕ್. ಓಕೆನಾ. ಈ ದಿನ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಮರ್ತ್ ಬಿಡೋಣ, ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ಓಕೆ, ಇಷ್ಟ ಆಯ್ತು. ಸೊ ಕ್ಲೋಸ್ ಪ್ರೈಸ್ ನ ಮಾರ್ಕ್ ಮಾಡ್ಕೊಂಡಿದೀನಿ, ಹೈ ಪ್ರೈಸ್ ನ ಮಾರ್ಕ್ ಮಾಡ್ಕೊಂಡಿದೀನಿ, ದೆನ್ ಲೋ ಪ್ರೈಸ್ ನ ಮಾರ್ಕ್ ಮಾಡ್ಕೊಂಡಿದೀನಿ. ಇದು ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆದಾಗ ಮಾತ್ರ ಈ ತರ ನೋಡ್ಬೇಕು. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿಲ್ಲ ಅಂದ್ರೆ ನಿಮಗೆ ಕ್ಯಾಮ್ರಾ ಲೆವೆಲ್ ಸಿಗುತ್ತೆ, ಆ ಕ್ಯಾಮ್ರಾ ಲೆವೆಲ್ಸ್ ಪ್ರಕಾರ ಟ್ರೇಡ್ ಮಾಡ್ಬೋದು. ಓಕೆನಾ, ಸಿಂಪಲ್. ಇಷ್ಟ ಆಯ್ತು. ಸೊ ಗ್ಯಾಪ್ ಅಪ್ ಆಯ್ತು. ಅಂಡ್ ಇಲ್ಲಿ ನೋಡ್ಬೋದು ನಿಮ್ಗೆ EMA ನ ಹಾಕೋತೀನಿ. ಸಿ R5 EMA ಟ್ರೇಡ್ ನಿಮಗೆ ಸಿಕ್ಬಿಟ್ಟಿದೆ ಆಲ್ರೆಡಿ. R5 ಮತ್ತೆ EMA ನ ಬ್ರೇಕ್ ಮಾಡಿದೆ, ಆಲ್ರೆಡಿ ನಿಮ್ಗೆ ಟ್ರೇಡ್ ಸಿಕ್ಕಿದೆ. ನಿಫ್ಟಿ ಫ್ಯೂಚರ್ ಚಾರ್ಟ್ ನೋಡ್ತಾ ಇರೋದು, ನಿಫ್ಟಿ ಚಾರ್ಟ್ ಅಲ್ಲ, ನೆನ್ಪಿರ್ಲಿ. ಓಕೆ, ಸಿ ಆಲ್ರೆಡಿ ಒಂದು ಟ್ರೇಡ್ ಸಿಕ್ಕಿದೆ. ಇನ್ ಕೇಸ್ ಈ R5 ಲೆವೆಲ್ ಇಲ್ಲೆಲ್ಲೋ ಇತ್ತು, ಇರ್ಲಿಲ್ಲ ಅಂತ ಅನ್ಕೊಳ್ಳೋಣ. ಓಕೆನಾ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಫಿಬೋನಚಿ ತಗೋತೀನಿ. ಸಿ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಕರೆಕ್ಟಾ, ಸಿಂಪಲ್. ಸೊ ಫಿಬೋನಚಿ ಸಪೋರ್ಟ್ ತಗೊಂಡಿದೆ, EMA ನು ಬ್ರೇಕ್ ಮಾಡಿದೆ. ಕರೆಕ್ಟಾ, ಇಲ್ಲಿ ನೋಡಿ. ಅಂಡ್ ಆ ಪ್ರೀವಿಯಸ್ ಡೇ ಹೈನು ಸಪೋರ್ಟ್ ತಗೊಂಡಿದೆ. ಕರೆಕ್ಟಾ, ಆ ರೆಸಿಸ್ಟೆನ್ಸ್ ನು ಸಪೋರ್ಟ್ ತಗೊಂಡಿದೆ, ರೀಟೆಸ್ಟ್ ಆಗಿದೆ. ಎಷ್ಟು ಕನ್ಫರ್ಮೇಶನ್ ಸಿಕ್ತು. ಸಿ ಟ್ರೇಡ್ ಪ್ಲಾನ್ ಮಾಡ್ತೀರಾ. ಗ್ಯಾಪ್ ಅಪ್ಸ್ ಗ್ಯಾಪ್ ಡೌನ್ ಆದಾಗ ಈ ಸಿನಾರಿಯೋ ನಾನು ಹೇಳ್ತಾ ಇರೋದು. ಓಕೆನಾ, ಕರೆಕ್ಟಾ. ಸೊ ಒಂದ್ ಸಿನಾರಿಯೋ ಆಯ್ತು. ನೆಕ್ಸ್ಟ್ ಈ ಡೇದು ನೋಡಿ, ಈ ಡೇದ್ ನೋಡಿ ಹಿಂಗೆಲ್ಲ ಬ್ರೇಕ್ ಮಾಡ್ಕೊಂಡ್ ಬಂದಿದೆ. ಸಿ ಸಿಂಪಲ್ ನಾನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿ S5 ಕೆಳಗಡೆ ಬಂದ್ಬಿಟ್ಟಿದೆ, ಯಾವುದೇ ಲೆವೆಲ್ ಕೂಡ ಇಲ್ಲ ಟ್ರೇಡ್ ಮಾಡೋದಕ್ಕೆ ಗೇಮ್ ಚೇಂಜರ್ 2 ಪ್ರಕಾರ. ಸೊ ವಾಟ್ ಯು ಕ್ಯಾನ್ ಡೂ, ಏನ್ ಮಾಡ್ಬೋದು ನೀವು ಅಂದ್ರೆ, ಸಿ ಒಂದು ಇಲ್ಲಿಂದ ಇಲ್ಲಿಗೆ ಹಾಕೋತೀರಾ ಫಿಬ್ನ. ಓಕೆ, ಇಲ್ಲಿಂದ ಇಲ್ಲಿಗೆ ಹಾಕೋತೀರಾ, ಯಾವುದೇ ತರ ಫಿಬ್ ಸಿಗಲ್ಲ, ಬ್ರೇಕ್ ಮಾಡುತ್ತೆ. ಸೊ ನಾನು ಹೇಳ್ಕೊಟ್ಟಿದ್ದೀನಿ ಎಲ್ಲಾನು ಕೂಡ. ಶಿಫ್ಟ್ ಆಗ್ತೀರಾ. ಸಿ ನಾನಿವಾಗ ಇದನ್ನ ಮಾರ್ಕ್ ಮಾಡ್ತೀನಿ ರೆಕ್ಟಾಂಗುಲರ್ ಅಲ್ಲಿ. 0.5 0.6 ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ 3 ಅಲ್ಲಿ. ಓಕೆ, ಸಿ 0.5 0.6 ವಿತ್ EMA ಬ್ರೇಕ್ಔಟ್ ಆಗಿದೆ ಇಲ್ಲಿ. ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಮಾಡಿದ್ರ. ಓಕೆ, ಸೊ ಲಾಂಗ್ ಪೊಸಿಷನ್ ನ ಟ್ರೇಡ್ ನ ಪ್ಲಾನ್ ಮಾಡ್ತೀರಾ. ಅಂಡ್ ನೀವು ಇಲ್ಲಿ ಯಾವುದೇ ಲೆವೆಲ್ ಇಲ್ಲ ಅಂದ್ರೆ ಜಸ್ಟ್ ಶಿಫ್ಟ್ ಟು ದಿ ನಿಫ್ಟಿ ಚಾರ್ಟ್. ನಿಫ್ಟಿ ಚಾರ್ಟ್ ಅಲ್ಲಿ ನೋಡಿ. ಸಿ ನಿಫ್ಟಿ ಚಾರ್ಟ್ ಅಲ್ಲಿ S5 EMA ಬ್ರೇಕ್ ಆಗಿದೆ. ಕರೆಕ್ಟಾ, S5 EMA ಬ್ರೇಕ್ ಆಗಿದೆ. ಸಿಂಪಲ್. ಅದೇ ಟೈಮಿಗೆ ಇಲ್ಲಿ ನೋಡಿದ್ರೆ ಇದರಲ್ಲಿ S5 ಕೆಳಗಡೆ ಇದೆ ಮಾರ್ಕೆಟ್, ಬಟ್ 0.5 0.6 ನ ಸಪೋರ್ಟ್ ತಗೊಂಡು EMA ಬ್ರೇಕ್ ಮಾಡಿದೆ. ಸೊ ಎರಡ್ ಚಾರ್ಟ್ ಹೀಗೆ ನೋಡ್ತಾ ಇರ್ಬೇಕು, ಬಟ್ ಮೇನ್ ಫೋಕಸ್ ನಿಫ್ಟಿ ಚಾರ್ಟ್ ಇರಬೇಕು. ಕರೆಕ್ಟಾ, ಸಿಂಪಲ್. ಓಕೆ, ಈ ದಿನದ್ದು ಏನು ಪ್ರಾಬ್ಲಮ್ ಇಲ್ವಾ. ನೆಕ್ಸ್ಟ್ ಬನ್ನಿ ಈ ದಿನ. ಸೊ ಈ ದಿನ ನೀವು ನೋಡ್ಬೋದು. ಅಂಡ್ ಇಲ್ಲಿ ನೋಡಿ ಯಾವುದೇ ತರ ಸೆಟಪ್ ಇಲ್ಲಿಲ್ಲ. ಓಕೆನಾ. ಸಿ ಇಲ್ಲಿ ನೋಡಿ R4 EMA ಬ್ರೇಕ್ ಎಲ್ಲೂ ಆಗಿಲ್ಲ, ಯಾವುದೇ ಕ್ಯಾಂಡಲ್ ಆಗಿಲ್ಲ. ಇಲ್ಲ ಆಗಿದೆ, ಬಟ್ ಇದು ಬರೀ EMA ಬ್ರೇಕ್ ಆಗಿದೆ, R4 ನ ಬ್ರೇಕ್ ಮಾಡಿಲ್ಲ. ಸೊ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀರಾ, ಸಿಂಪಲ್. ಸೊ ಫಿಬ್ ರಿಟ್ರೇಸ್ಮೆಂಟ್ ತಗೋತೀರಾ. ಸೊ ಫಿಬ್ ರಿಟ್ರೇಸ್ಮೆಂಟ್ ಯಾಕೆ ತಗೋತಾ ಇದ್ದೀರಾ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ. R4 R5 ಈ ಸೆಟಪ್ಸ್ ಗಳು ನಿಮಗೆ ಸಿಕ್ಲಿಲ್ಲ ಅಂದ್ರೆ ದೆನ್ ಫಿಬ್ಬಿಗೆ ಮೂವ್ ಆಗ್ತೀರಾ, ಆರ್ ರೆಸಿಸ್ಟೆನ್ಸ್ ಸಪೋರ್ಟಿಗೆ ಮೂವ್ ಆಗ್ತೀರಾ. ಸಿ ಇಲ್ಲೆಲ್ಲೂ ಕೂಡ ಯಾವುದೇ ತರ ರೆಸಿಸ್ಟೆನ್ಸ್ ಇಲ್ಲ, ಸಪೋರ್ಟು ಇಲ್ಲ, ಯಾಕಂದ್ರೆ ಆಲ್ ಟೈಮ್ ಹೈ ಅಲ್ಲಿ ಇರೋದ್ರಿಂದ. ಸಿ ಸಿಂಪಲ್. ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಸಿ ಫಸ್ಟ್ ನೀವೇನ್ ಮಾಡ್ತೀರಾ, ಫಿಬ್ ರಿಟ್ರೇಸ್ಮೆಂಟ್ ತಗೋತೀರಾ. ಅಂಡ್ ಪ್ರೀವಿಯಸ್ ಡೇ ಕ್ಲೋಸ್ ಆರ್ ಪ್ರೀವಿಯಸ್ ಡೇ ಏನ್ ಓಪನ್ ಆಗಿರುತ್ತಲ್ಲ, ಯಾಕಂದ್ರೆ ಮಾರ್ಕೆಟ್ ಇಲ್ಲಿ ನೋಡಿ ಫಸ್ಟ್ ಇಲ್ಲಿಂದ ಮೂವ್ ಆಗಿದೆ. ಕರೆಕ್ಟಾ, 0.5 0.6 ಬಂದಿಲ್ಲ ಮಾರ್ಕೆಟ್. ಸೊ ಇಲ್ಲಿಗೆ ಇಟ್ಕೋತೀರಾ. ಇಲ್ಲಿ ನೋಡಿ 0.5 0.6 ಮತ್ತೆ R3 ಸಪೋರ್ಟ್ ತಗೊಂಡಿದೆ. ಇಲ್ಲಿ ನೀವು ಬೇಕಾದ್ರೆ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಓಕೆ, ಸೊ ಸಿಂಪಲ್. ಇಲ್ಲಿ ಬನ್ನಿ. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಇದು S2 ಅಲ್ಲೆಲ್ಲ ಬ್ರೇಕ್ ಆಗಿರೋದು. ಓಕೆ, ಸೊ ಇದು ನೀಡ್ ಇಲ್ಲ ನಮ್ಗೆ. ಬನ್ನಿ ಇಲ್ಲಿ. ಓಕೆ, ಸಿ ಟ್ರೆಂಡ್ ಇವಾಗ ಅಪ್ ಸೈಡ್ ಇದೆ. ಕರೆಕ್ಟಾ, ಇಲ್ಲಿ ನೋಡಿ ಟ್ರೆಂಡ್ ಹಿಂಗ್ ಹೋಗಿದೆ, ಕರೆಕ್ಷನ್ ಮಾಡಿದೆ, ಅಗೇನ್ ಹೋಗಿದೆ, ಇಲ್ಲೆಲ್ಲೋ ಬಂದಿದೆ ಮಾರ್ಕೆಟ್. ಓಕೆ, ಸಿ ಒಂದು S4 EMA ಬ್ರೇಕ್ಔಟ್ ಎಲ್ಲೂ ಆಗಿಲ್ಲ, ಇಲ್ಲಿ ಆಗಿದೆ, ಬಟ್ S4 ನೋಡಿ ಸಪೋರ್ಟ್ ದೂರ ಇದೆ. ಸೊ ಟ್ರೇಡ್ ನ ಪ್ಲಾನ್ ಮಾಡಲ್ಲ. ಇಲ್ಲೆಲ್ಲ ನೋಡಿ S1 S2 ಇವೆಲ್ಲ ಬ್ರೇಕ್ ಆಗಿದೆ. S1 S2 ಇದ್ರ ಹತ್ರ ಎಲ್ಲ ನೀವು ಟ್ರೇಡ್ ಪ್ಲಾನ್ ಮಾಡೋದು ಯಾವ್ದು, ಬೈ ಸೈಡ್ ನ ಮಾತ್ರ ಮಾಡ್ತೀರಾ. ಸೊ ಏನ್ ಮಾಡ್ತೀರಾ, ಇಂಥ ಸಿನಾರಿಯಲ್ಲಿ ಯಾವ್ದೇ ಟ್ರೇಡ್ ಸಿಕ್ಕಿಲ್ಲ ಅಂದ್ರು ಫಿಬ್ ನ ಹಾಕೋತೀರಾ. ಓಕೆ, ಫಸ್ಟ್ ಎಲ್ಲಿಂದ ಬರುತ್ತೆ, ಈ ಸ್ವಿಂಗ್ ಇಂದ ಬರುತ್ತೆ. ಓಕೆ, ದೆನ್ ಈ ಸ್ವಿಂಗಿಗೆ ಮೂವ್ ಆಗ್ತೀರಾ.
ನೋಡಿ ಇಲ್ಲಿ ನೋಡಿ 0.5 0.6 0.5 ಮತ್ತೆ EMA ಬ್ರೇಕ್ ಮಾಡಿದ ಟ್ರೇಡ್ ಅನ್ನ ಪ್ಲಾನ್ ಮಾಡ್ತೀರಾ. ಸಿಂಪಲ್. ಓಕೆನಾ. ನೆಕ್ಸ್ಟ್ ಬನ್ನಿ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲೂ ಕೂಡ ನಿಮ್ಗೆ ಟ್ರೇಡ್ ಗಳು ಅಷ್ಟು ಸಿಗ್ತಾ ಇಲ್ಲ. ಅಂಡ್ ಇಲ್ಲೆಲ್ಲ ನೋಡ್ಬೋದು R3 EMA ಬ್ರೇಕ್. ಇಲ್ಲಿ ನೋಡಿ, ಇಲ್ಲಿ R3 ಮತ್ತೆ EMA ಬ್ರೇಕ್ ಆಗಿದೆ. ಬಟ್ ದ ಥಿಂಗ್ ಏನಂದ್ರೆ ಕೆಳಗಡೆ ವೀಕ್ ಇದೆ ಜಾಸ್ತಿ. ಅಂಡ್ ಇದು ಆಫ್ಟರ್ ಮಾರ್ಕೆಟ್ 230 ಆಗಿರೋದ್ರಿಂದ ನೀಡ್ ಇರೋದಿಲ್ಲ. ಬಟ್ ಇಲ್ಲಿ ನೋಡಿ S1 EMA ಸಪೋರ್ಟ್, S1 EMA ಬ್ರೇಕ್. ಸೊ ಇಲ್ಲಿಂದನೂ ಆಗಿದೆ. ಓಕೆ, ಸಿಂಪಲ್. ಓಕೆನಾ. ದೆನ್ ಇಲ್ಲಿ ನೋಡಿ, ಈ ತರ ಗ್ಯಾಪ್ ಅಪ್ ಆದಾಗ ಹೇಳಿದಿನಲ್ಲ, ಗ್ಯಾಪ್ ಅಪ್ ಆದಾಗ ಸೊ ಪ್ರೀವಿಯಸ್ ಡೇ ಹೈ, ಕ್ಲೋಸ್, ಲೋ ಎಲ್ಲ ಮಾರ್ಕ್ ಮಾಡ್ಕೋಬೇಕು. ಸಿ ಇಲ್ಲಿ ನೋಡಿ, ಬಂತು ಮಾರ್ಕೆಟ್ ತುಂಬಾ ಮೇಲ್ ಹೋಗಿದೆ. ಅಂಡ್ ನೀವೇನಿಲ್ಲ ಅಂದ್ರೂ ಸಿಂಪಲ್ ಫಿಬ್ ರಿಟ್ರೇಸ್ಮೆಂಟ್ ಹಾಕೊಳ್ಳಿ. ಇಲ್ಲಿಂದ ಕೆಳಗಡೆಗೆ ಬರೋ ತನಕ ಎಲ್ಲಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಗುತ್ತೆ ನಿಮ್ಗೆ ಎಂಟ್ರಿ 0.5 0.6 EMA ಬ್ರೇಕ್ಔಟ್ ಸಿಗುತ್ತೆ ಎಂಟ್ರಿ. ಯು ಕ್ಯಾನ್ ಟೇಕ್ ಇಟ್. ಸೊ ಬಿಗ್ ಕ್ಯಾಂಡಲ್ ಇದ್ರೆ ಏನ್ ಮಾಡ್ಬೇಕು, ಆಫ್ ಗೆ ಬಂದಾಗ ತಗೋಬೇಕು. ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ, ನೀವು ಪಾರ್ಟ್ 3 ಅದಕ್ಕೆ ನೋಡ್ಲೇಬೇಕು. ಸೊ ಇವಾಗ ಏನಾಗುತ್ತೆ ಗೊತ್ತಾ, ಒಂದು ಸಿನಾರಿಯೋ ಇದೆ. ಸಿ ಕ್ಯಾಮ್ರಲ್ ಲೆವೆಲ್ಸ್ ಗಿಂತ ಮೇಲ್ ದಾಟೋದ್ರೆ ಏನ್ ಬ್ರೋ ಮಾಡೋದು? ಓಕೆ, ಫಿಬ್ ಹಾಕೋತೀನಿ ಬ್ರೋ. ನನ್ಗೆ ಫಿಬ್ಬು ಹಾಕೊಳ್ಳೋಕ್ ಕಷ್ಟ ಆಗ್ತಾ ಇದೆ ಅಂದ್ರೆ ಸಿ ಕ್ಯಾಮ್ರಲ್ ಏನಿರುತ್ತಲ್ಲ, ಇದನ್ನ ಟ್ರೆಡಿಷನಲ್ ಮಾಡ್ಬಿಡಿ. ಸಿ ಸಿಂಪಲ್. R5 ನೋಡಿ, ಟ್ರೆಡಿಷನಲ್ ಮಾಡಿದ ತಕ್ಷಣನೇ ನಿಮಗೆ ಸಿಕ್ತು ಟ್ರೇಡ್. R5 EMA ಬ್ರೇಕ್ಔಟ್. ಸಿ ಸಿಂಪಲ್. ಓಕೆ, ಬಟ್ ದ ಮೇನ್ ಥಿಂಗ್ ಏನು ಅಂದ್ರೆ ಕ್ಯಾಮ್ರೆಲ್ಲ ಫೋಕಸ್ ಮಾಡಬೇಕು. ಕ್ಯಾಮ್ರೆಲ್ಲ ಲೆವೆಲ್ಸ್ ಇಲ್ಲ ಅಂದಾಗ ಯು ಹ್ಯಾವ್ ಟು ಶಿಫ್ಟ್ ಟು ದಿ ಟ್ರೆಡಿಷನಲ್. ಬಟ್ ಬೇರೆ ಟೈಮ್ ಕ್ಯಾಮ್ರೆಲ್ಲ ಲೆವೆಲ್ಸ್ ಇದ್ರೂ ಕೂಡ ಟ್ರೆಡಿಷನಲ್ ಗೆ ಶಿಫ್ಟ್ ಆಗ್ಬಾರ್ದು, ಹೇಳಿದೀನಿ ಇದನ್ನ. ಓಕೆ, ಸೊ ಏನಕ್ಕೆ ನಾನು ಟ್ರೆಡಿಷನಲ್ ಶಿಫ್ಟ್ ಆದೆ ಅಂದ್ರೆ, ಸಿ ಇಲ್ಲಿ ನೋಡ್ಬೋದು, ಈ ಮಾರ್ಕೆಟ್ ಏನಿದೆಯಲ್ಲ, ಸಿ R5 ದಾಟ್ ಹೋಗ್ತಾ ಇದೆ, ಕರೆಕ್ಟಾ. ಅಂಡ್ ಇಲ್ಲೂ ನೋಡಿ R5 ದಾಟ್ ಹೋಗ್ತಾ ಇದೆ. ಇಲ್ಲೆಲ್ಲಾನು ನೋಡಿ R5 ದಾಟಿ ಮೇಲ್ ಹೋಗಿದೆ. ಸೊ ಇಲ್ಲಿ ಎಲ್ಲೂ ಲೆವೆಲ್ ಇಲ್ಲ ಕ್ಯಾಮ್ರಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಒಂದು ಫಿಬ್ ಹಾಕೋತೀನಿ. ಓಕೆ, ಫಿಬ್ ಅಲ್ಲೂ ನಂಗೆ ಆಪರ್ಚುನಿಟಿಗಳು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂದ್ರೆ ಕ್ಯಾಮ್ರಲ್ಲ ಇರೋದನ್ನ ಟ್ರೆಡಿಷನಲ್ ಮಾಡ್ಕೋತೀನಿ. ಸಿ ಟ್ರೆಡಿಷನಲ್ ಮಾಡ್ಕೊಂಡಾಗ ನೋಡಿ, ಇಲ್ಲಿ ನಿಮ್ಗೆ R5 ಟ್ರೇಡ್ ಸಿಗುತ್ತೆ ನೋಡಿ ಇಲ್ಲಿ. ಬಟ್ ಇಲ್ಲಿ ನೋಡಿ R3 ಟ್ರೆಡಿಷನಲ್ R3 ಟ್ರೇಡ್ ಸಿಕ್ಕಿದೆ, ಕರೆಕ್ಟಾ. ಬಟ್ ಸ್ಟಾಪ್ ಲಾಸ್ ಹೊಡೆದಿದೆ. ಬಟ್ ನೀವು ಇವಾಗ ಈ ಟ್ರೇಡ್ ನ ನೀವು ಕ್ಯಾಮ್ರಲ್ ಹೋಗಿ ಸಿ, ಕ್ಯಾಮ್ರಲ್ ಲೆವೆಲ್ಸ್ ಏನಿದೆಯಲ್ಲ ಮೇಲಿರೋದ್ರಿಂದ, ಸಿಂಪಲ್ ಇಲ್ಲಿ ನೋಡಿ, ಕ್ಯಾಮ್ರಲ್ ಲೆವೆಲ್ಸ್ ಮೇಲಿರೋದ್ರಿಂದ ಈ ಟ್ರೇಡ್ಸ್ ಗಳು, ಓಕೆ, ಕ್ಯಾಮ್ರಲ್ ಲೆವೆಲ್ಸ್ ಮೇಲಿದೆ, ಕರೆಕ್ಟ್ ಅಲ್ವಾ. ಅಂಡ್ ಮೇಲಿರೋದ್ರಿಂದ ಇನ್ ಕೇಸ್ ನೀವು ಟ್ರೆಡಿಷನಲ್ ಗೆ ಶಿಫ್ಟ್ ಆಗ್ತೀರಾ, ಇಲ್ಲಿ ಟ್ರೇಡ್ಸ್ ಗಳನ್ನ ನೀವು ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಒಂದು ಬೊಲಿಂಜರ್ ಬ್ಯಾಂಡ್ ಹಾಕೋಬೇಕು. ಅದನ್ನು ನೀವು ಮರಿಲೇಬಾರ್ದು ಯಾವತ್ತೂ ಕೂಡ. ಬೊಲಿಂಜರ್ ಬ್ಯಾಂಡ್ ನ ಇಟ್ಕೊಳ್ಳಿ. ಸೊ ಇಲ್ಲೇ ತೋರಿಸ್ತೀನಿ ನೋಡಿ, ಸಿ ಬೊಲಿಂಜರ್ ಬ್ಯಾಂಡ್ ನ ಟಚ್ ಮಾಡಿದೆ, ಕರೆಕ್ಟಾ. ಸೊ ದಟ್ಸ್ ವೈ ಅದು ರಿವರ್ಸ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು, ಬಿಗ್ ಕ್ಯಾಂಡಲ್ ಬಂದಾಗ ಏನ್ ಮಾಡ್ಬೇಕು, ಆಫ್ ಗೆ ಬರಬೇಕು, ಆಫ್ ಗೆ ಟ್ರಿಗರ್ ಮಾಡ್ಬೇಕು. ಸೊ ದಟ್ ಟ್ರೇಡ್ ನ ಪ್ಲಾನ್ ಮಾಡ್ಬೇಕು. ಓಕೆ, ನೀವು ಇಲ್ಲೇ ತಗೊಂಡ್ರು ಎಸ್ ಇಟ್ಸ್ ಓಕೆ, ಸ್ಟಾಪ್ ಲಾಸ್ ಏನ್ ಇಟ್ಟಾಗಲ್ಲ, ನೆಕ್ಸ್ಟ್ ಡೇಗೆ ಆಗುತ್ತೆ. ಬಟ್ ಥಿಂಗ್ ಏನು ಅಂದ್ರೆ, ಬೊಲಿಂಜರ್ ಬ್ಯಾಂಡ್ ಗೆ ಟಚ್ ಆದಾಗ ಎಕ್ಸಿಟ್ ಮಾಡ್ಬೇಕು, ಇಲ್ಲ ಬ್ರೇಕ್ ಇವನ್ ಗೆ ತರಬೇಕು SL. ಸೊ ಆವಾಗ್ಲೇನೆ ಅಕ್ಯುರಸಿಗಳನ್ನ ಜಾಸ್ತಿ ಮಾಡ್ಕೊಳಕ್ ಆಗೋದು. ಓಕೆನಾ. ಸಿ ಇದೊಂದು ಸಿನಾರಿಯೋ ನಿಮಗೆ ಗೊತ್ತಾಯ್ತಾ, ಕ್ಯಾಮ್ರಲ್ ಲೆವೆಲ್ಸ್ ಗಳನ್ನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು. ಅಂಡ್ ಕ್ಯಾಮ್ರಲ್ ಲೆವೆಲ್ಸ್ ದಾಟಿ ಹೋದಾಗ ಟ್ರೆಡಿಷನಲ್ ಗೆ ಶಿಫ್ಟ್ ಆಗಿ ಟ್ರೇಡ್ ನ ಸೇಮ್ ಅಪ್ಲೈ ಮಾಡೋದು, ಆ ಫಿಬ್ ನ ಇನ್ಕ್ಲೂಡ್ ಮಾಡೋದು. ಇನ್ನೊಂದು ಸೆಟಪ್ ಏನಿದೆ, ಸಿಂಪಲ್ ಒಂದು ಸೆಟಪ್ ಇದೆ. ಸೊ ಮ್ಯಾನ್ಯುಯಲ್ ಆಗಿ ರೆಸಿಸ್ಟೆನ್ಸ್ ಸಪೋರ್ಟ್ ನ ನೀವು ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡೋದು. ಸಿ ಏನಾಗುತ್ತೆ ಅಂದ್ರೆ, ಮ್ಯಾನ್ಯುಯಲ್ ರೆಸಿಸ್ಟೆನ್ಸ್ ಸಪೋರ್ಟ್ ನ ಮಾರ್ಕ್ ಮಾಡ್ಕೋತೀರಾ, ಮಾರ್ಕೆಟ್ ಬರುತ್ತೆ, ಲಿಕ್ವಿಡಿಟಿ ಸ್ವೀಪ್, ದೆನ್ ನೆಕ್ಸ್ಟ್ ಡೇ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೊಳುತ್ತೆ. ಥರ್ಡ್ ಪಾರ್ಟ್ ಅಲ್ಲಿ ಇದನ್ನ ಹೇಳಿದೀನಿ. ಈ ಒಂದು ಸೆಟಪ್ ಬಂದಾಗ ನೀವು ಟ್ರೇಡ್ ಮಾಡಬಹುದು, ಕನ್ಫರ್ಮೇಶನ್ ಜಾಸ್ತಿ ಮಾಡಬಹುದು. ಸಿ ಸಿಂಪಲ್ ಇಲ್ಲಿ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಇದೆ. ಅಂಡ್ ನಿಮ್ಗೆ 5 ಮಿನಿಟ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಆಗಿ ಕಾಣ್ತಾ ಇದೆ. ಸೊ ಯು ಕ್ಯಾನ್ ಗೋ ಅಂಡ್ ಶಿಫ್ಟ್ ಟು ದಿ 1 ಅವರ್. ಓಕೆ, 1 ಅವರ್ ಅಲ್ಲೂ ನೋಡಿದ್ರೆ ಅಂತದ್ ಏನ್ ಇಲ್ಲಿ ನೋಡಿ ಇಲ್ಲೊಂದು ಸಪ್ಲೈ ಝೋನ್ ಗಳಿದೆ. ಓಕೆ, ಸೊ ಅಂಡ್ ಇಲ್ಲೊಂದು ಝೋನ್ ಇದೆ. ಓಕೆನಾ. ಸೊ 15 ಮಿನಿಟ್ಸ್. ಓಕೆ ಓಕೆ ಓಕೆ, ಪಿವೋಟ್ಸ್ ಕ್ಯಾಮ್ರಲ್ಲ ಹಾಕೋತೀನಿ. ಪಿವೋಟ್ಸ್ ಕ್ಯಾಮ್ರಲ್ಲ ದಾಟಿ ಕೆಳಗಡೆ ಬಂದ್ಬಿಟ್ಟಿದೆ. ಇಟ್ಸ್ ಓಕೆ.
ಅಂಡ್ ಫಿಬ್ ಹಾಕೋತೀನಿ, ಫಿಬ್ ರಿಟ್ರೇಸ್ಮೆಂಟ್. ಓಕೆ, ಫಿಬ್ ರಿಟ್ರೇಸ್ಮೆಂಟ್ ಹಾಕೊಂಡಿದ್ದೀನಿ. ಸೊ 0.5 0.6 ಸಪೋರ್ಟ್ ತಗೊಂಡಿದೆ, ಅದು ಬೇರೆ. ಓಕೆ, ಅದು ಬೇರೆ ಪ್ರಶ್ನೆ. ಬಟ್ ದ ಥಿಂಗ್ ಏನಂದ್ರೆ ಮ್ಯಾನ್ಯಲ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಪ್ರಕಾರ ಟ್ರೇಡ್ ಮಾಡೋದನ್ನ ನಾನು ತೋರಿಸ್ಬೇಕು ನಿಮ್ಗೆ. ಆ ಎಲ್ಲಿ ಎಲ್ಲಿ ಯಾವ್ದು ಸಿಗ್ತಾ ಇಲ್ಲ. ಬನ್ನಿ ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ಇದೆ. ಸೊ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಓಕೆನಾ? ಸೊ 5 ಮಿನಿಟ್ಸ್ ಹೋಗ್ತೀನಿ. ಇಲ್ಲಿ ಬನ್ನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿ ನೆಕ್ಸ್ಟ್ ಬಂದಿದೆ ಮಾರ್ಕೆಟ್. ಇಲ್ಲಿಗೆ ಬಂದಾಗ ಸಪೋರ್ಟ್ ಟ್ರೇಡ್ ನ ಪ್ಲಾನ್ ಮಾಡ್ತೀರಾ. ಸೊ ಬೊಲಿಂಜರ್ ಬ್ಯಾಂಡ್ ಹಾಕೊಳ್ಳಿ. ಇಲ್ಲಿ ನೋಡ್ಬೋದು ಬೊಲಿಂಜರ್ ಬ್ಯಾಂಡ್ ನ ಇಲ್ಲೆಲ್ಲೂ ಕೂಡ, ಜಸ್ಟ್ ಇಮ್ಯಾಜಿನ್, ಇಲ್ಲೆಲ್ಲೂ ಕೂಡ ರೆಡ್ ಕ್ಯಾಂಡಲ್ ಕೆಳಗಡೆ ಬ್ರೇಕ್ ಮಾಡಿ ನೆಕ್ಸ್ಟ್ ಗ್ರೀನ್ ಮಾಡಿಲ್ಲ. ಇದೇನ್ ಮಾಡಿದೆ ಅಂದ್ರೆ ಲೋವರ್ ಬ್ಯಾಂಡ್ ನೇ ಸಪೋರ್ಟ್ ತಗೊಂಡಿದೆ, ಇದು ವ್ಯಾಲಿಡ್ ಆಗಲ್ಲ. ಬಟ್ ಇಲ್ಲಿ ನೋಡಿ, ರೆಡ್ ಕ್ಯಾಂಡಲ್ ಇದು ಸಪೋರ್ಟ್ ತಗೊಂಡಿದೆ, ಬೊಲಿಂಜರ್ ಬ್ಯಾಂಡ್ ನ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿ ನೆಕ್ಸ್ಟ್ ಗ್ರೀನ್ ಆಗಿ ಬಂದಿದೆ. ಓಕೆ, ಸೊ ಗ್ರೀನ್ ಆಗಿ ಬಂದಾಗ ಯು ಹ್ಯಾವ್ ಟು ಟೇಕ್ ಎ ಟ್ರೇಡ್ ಹಿಯರ್. ದೆನ್ ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ನೋಡಿ, ಗ್ಯಾಪ್ ಅಪ್ ಆಗಿ ಹಾಗೇನೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಸೊ ಸಿಂಪಲ್, ನಾನು ಏನ್ ಪಾರ್ಟ್ 3 ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲಾನು ಕೂಡ ಇನ್ಕ್ಲೂಡ್ ಮಾಡಿ ಬೊಲಿಂಜರ್ ಬ್ಯಾಂಡ್ ನ ಹೇಗೆ ಯೂಸ್ ಮಾಡಬೇಕು ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಬಹುದು. ಕ್ಯಾಮ್ರೆಲ್ಲ ಲೆವೆಲ್ಸ್ ಇದ್ದಾಗ ಅದನ್ನು ಇನ್ಕ್ಲೂಡ್ ಮಾಡಬಹುದು. ಕ್ಯಾಮ್ರೆಲ್ಲ ಲೆವೆಲ್ಸ್ ಟ್ರೇಡ್ ಸಿಗ್ಲಿಲ್ಲ ಅಂದಾಗ ಟ್ರೆಡಿಷನಲ್ ಗೆ ಶಿಫ್ಟ್ ಆಗಿನೂ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಬಟ್ ಬೊಲಿಂಜರ್ ಬ್ಯಾಂಡ್ ಇಟ್ಕೊಂಡು ನೀವು ಎಕ್ಸಿಟ್ ನ ಎಂಟ್ರಿನ ಪ್ಲಾನ್ ಮಾಡ್ಕೋಬೇಕು, ಅದನ್ನು ಅಷ್ಟೇ. ಸೊ ಏನ್ ಹೇಳ್ಕೊಟ್ಟಿದ್ದೀನಿ ಸೇಮ್ ಡಿಟ್ಟೋ ಈ ಚಾರ್ಟ್ ಗಳಲ್ಲಿ ಅಪ್ಲೈ ಮಾಡಿ. ಓಕೆ, ಇವಾಗ ಸೊ ಕೇಳ್ತಿರಲ್ಲ, ಬನ್ನಿ ಬರೀ ಪಿವೋಟು ಮತ್ತೆ EMA ನೋಡೋಣ. ಓಕೆನಾ? ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬೆಳಗಿನ ಕ್ಯಾಂಡಲ್ ಏನೆ ಎಷ್ಟು EMA ಬ್ರೇಕ್ ಆಗಿದೆ. ಬಿಗ್ ಕ್ಯಾಂಡಲ್ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಹೇಳಿ, ಹಾಫ್ ಗೆ ತಗೋಬೇಕು ಅಂತ ಹೇಳಿದೀನಿ. ನೋಡಿ, ಹಾಫ್ ಇಂದಾನೆ ಎಕ್ಸಾಕ್ಟ್ಲಿ ರಿವರ್ಸ್ ಆಗೋಗಿದೆ. ಓಕೆ, ಸೊ ನೋಡಿ, ಈ ದಿನಕ್ಕೆ ಬನ್ನಿ. ಈ ದಿನಕ್ಕೆ ನೀವು ಬಂದಾಗ S5 ಕೆಳಗಡೆ ಇದೆಯಲ್ಲ, ಸೊ ಏನ್ ಮಾಡ್ತೀರಾ, ಟ್ರೆಡಿಷನಲ್ ಕ್ಯಾಮ್ರೆಲ್ಲ ಇಂದ ಟ್ರೆಡಿಷನಲ್ ಮೂವ್ ಆಗ್ತೀರಾ. ಬನ್ನಿ, ಇಲ್ಲಿ ಟ್ರೆಡಿಷನಲ್ ಮೂವ್ ಆಗಿದಾಗ ನೋಡಿ, ಇಲ್ಲೇ ನಿಮ್ಗೆ ಟ್ರೇಡ್ ಸಿಗ್ತಾ ಸಿಂಪಲ್ ಡನ್. ಓಕೆ, ಫಸ್ಟ್ ಡೇ ಮುಗೀತು ಅಂದ್ರೆ ಹಿಂದಿನ ದಿನದ ಮುಗೀತು. ಓಕೆ, ಸೊ ಟ್ರೆಡಿಷನಲ್ ಇಂದ ಕ್ಯಾಮ್ರೆಲಾಗೆ ಶಿಫ್ಟ್ ಆಗ್ತೀನಿ. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಇಲ್ಲೆಲ್ಲಾನು ನೋಡ್ಬೋದು ನಿಮ್ಗೆ, ಇಲ್ಲಿ R5 ಟ್ರೇಡ್ ಇದೆ. ಓಕೆ, ಶಾರ್ಟ್ ಫಿಲಮ್ ಅಂತ ಇದ್ದೀನಿ, ಶಾರ್ಟ್ ಪೊಸಿಷನ್ ಹೇಳ್ಕೊಟ್ಟಿದ್ದೀನಿ. ಇದನ್ನ R5 EMA ಬ್ರೇಕ್ಔಟ್ ಸ್ವಿಂಗ್ ತನಕ ಸಿಗ್ತಾ, 2 ದಿನನೂ ಪ್ರಾಫಿಟ್ ಆಯ್ತಾ? ಸೆಟಪ್ ಗಿಂತ ಸೇಮ್ ಸೆಟಪ್. ಇಲ್ಲಿ ಬನ್ನಿ. ಇಲ್ಲಿ ನೋಡಿ, R4 ಇದೆ. ಇಲ್ಲಿ ಯಾವ ತರ ಮಾಡ್ಬೇಕು ಅಂದ್ರೆ, R4 EMA ಬ್ರೇಕ್ ಆಗಿರೋದು ಇಲ್ಲಿದೆ, ಬಟ್ R4 ಜೊತೆಗೆ ಆಗ್ಬೇಕಾಯ್ತು, ಆಗಿಲ್ಲ. ಸೊ ದಟ್ ಇವಾಗ ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ, ಈ ತರ ಮಿಸ್ ಆದಾಗ ಯು ಕ್ಯಾನ್ ಶಿಫ್ಟ್ ಟು ದಿ ಟ್ರೆಡಿಷನಲ್. ಓಕೆ, ಸೊ ಟ್ರೆಡಿಷನಲ್ ಗೆ ಶಿಫ್ಟ್ ಆಗಿ, ಟ್ರೆಡಿಷನಲ್ ಅಲ್ಲೂ ಯಾವುದೇ ತರ ಟ್ರೇಡ್ ಇಲ್ಲ. ಓಕೆ, ಈ ದಿನ ಮಿಸ್ ಆಗತ್ತೆ, ಟ್ರೇಡ್ ಇಲ್ಲ ಅಂದ್ರೆ ಪರವಾಗಿಲ್ಲ. ನಿಮ್ಗೆ ಏನಾದ್ರು ಫಿಬ್ ಗೆ ಯೂಸ್ ಮಾಡಕ್ ಬಂದ್ರೆ ಟ್ರೇಡ್ ಹೊಡಿಬಹುದು, ಪರವಾಗಿಲ್ಲ. ಓಕೆ, ಸೊ ಈ ದಿನ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲ, ಈ ದಿನನೂ ಇಲ್ಲ, ಬಿಟ್ಬಿಡೋಣ. ಅಂಡ್ ಈ ದಿನ ಸೊ ಈ ದಿನ ನೀವು ಜಸ್ಟ್ ಸಿಂಪಲ್ ಫಿಬ್ ಹಾಕೊಂಡ್ರೆ ಇಲ್ಲಿ ನೋಡ್ಬೋದು, ಫಿಬ್ ಮತ್ತೆ EMA ಬ್ರೇಕ್ ಆಗಿದೆ ಈ ಒಂದು ಡೌನ್ ಟ್ರೆಂಡ್ಗೆ. ಓಕೆ, ಸೊ ಯು ಕ್ಯಾನ್ ಪ್ಲಾನ್ ಎ ಟ್ರೇಡ್ ಹಿಯರ್. ಸಿಂಪಲ್. ಇಲ್ಲಿ ಏನಾಗಿದೆ ಅಂದ್ರೆ S3 EMA ಬ್ರೇಕ್ ಆಗಿದೆ. ಓಕೆ, ಸೊ ದಟ್ಸ್ ವೈ ನೀವು ಟ್ರೇಡ್ ನ ಪ್ಲಾನ್ ಮಾಡ್ತಾ ಇಲ್ಲ. ಅಂಡ್ ನಾನು ಇನ್ನೊಂದು ಹೇಳ್ಬೇಕು. ಇಲ್ಲಿ ನೋಡ್ಬೋದು, ಈ ಒಂದು ಫಿಬ್ ನ ತೆಗಿತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಾನೆ ಇದ್ದೆ. ಇಲ್ಲಿ ನೋಡಿ, EMA ಮತ್ತೆ S3 ಬ್ರೇಕ್ ಆಗಿದೆ. ಓಕೆನಾ? ಇಲ್ಲಿ ಓಕೆ, ಕರೆಕ್ಟಾ? ಇಲ್ಲಿ ಬ್ರೇಕ್ ಆಗಿದೆ ನೋಡಿ, ಆಲ್ರೆಡಿ ಮಾರ್ಕೆಟ್ ಇಷ್ಟು ಮೂಮೆಂಟ್ ಆಗಿದೆ, ಇಷ್ಟು ಮೂಮೆಂಟ್ ಆಗಿ ಬಂದಿರೋದು. ಸೊ ಇವಾಗ ನೀವು ಸ್ಟಾಪ್ ಲಾಸ್ ಇಡ್ಬೇಕು ಅಂದ್ರೆ, ನಾನು ಹೇಳಿದ್ದೇನೆ ಆಲ್ರೆಡಿ. ಸ್ಟಾಪ್ ಲಾಸ್ ಇಡ್ಬೇಕು ಅಂದ್ರೆ ಇಲ್ಲಿ ತನಕ ಇಡ್ಬೇಕಾಗತ್ತೆ. ಮಾರ್ಕೆಟ್ ಅಂದ್ರೆ ಜಸ್ಟ್ ಹಿಂಗೆ ಬಂದು ಇಲ್ಲೇ ಸಪೋರ್ಟ್ ತಗೊಂಡಿದ್ರೆ R3 ಅನ್ಕೊಳ್ಳೋಣ, S3 ಅನ್ಕೊಳ್ಳೋಣ. ಮಾರ್ಕೆಟ್ ಫಾಲ್ ಆಗಿ ಇಲ್ಲೇ ಬಂದು ಸಪೋರ್ಟ್ ತಗೊಂಡಿದ್ರೆ ಅದು ವ್ಯಾಲಿಡ್. ಮಾರ್ಕೆಟಿಂಗ್ ಬಂದು S4 ಸಪೋರ್ಟ್ ತಗೊಂಡು ಅದಾದ್ಮೇಲೆ ಮೇಲೆ ಹೋಗ್ತಾ ಇದೆ, ಆಲ್ರೆಡಿ ಇಷ್ಟು ಮೂಮೆಂಟ್ ಆಗೋಗಿದೆ. ಕರೆಕ್ಟಾ? ಇಷ್ಟು ಮೂಮೆಂಟ್ ಆದಾಗ ಯಾಕೆ ಕ್ಯಾಚ್ ಮಾಡಬೇಕು? ದೊಡ್ಡ ಸ್ಟಾಪ್ ಲಾಸ್ ಆಗುತ್ತೆ. ಸೊ ದಟ್ ನೀವೇನ್ ಮಾಡ್ಬೋದು, ಒಂದು ಹಾಫ್ ಗೆ ವೆಯ್ಟ್ ಮಾಡ್ಬೋದು. ಈ ಹಾಫ್ ಗೆ ವೆಯ್ಟ್ ಮಾಡಿ ಟ್ರೇಡ್ ನ ಪ್ಲಾನ್ ಮಾಡ್ಬೋದು.
ಓಕೆ, ಅಂತ ಒಂದು ಸಿನಾರಿಯೋ ಇರುತ್ತೆ, ಅಂತ ಒಂದು ಸೀನ್ಸ್ ಇರುತ್ತೆ. ಓಕೆ, ಇವೆಲ್ಲಾನು ಕಾಮನ್ ಸೆನ್ಸ್ ಕರೆಕ್ಟ್ ಆಗಿ ನೀವು ಯೂಸ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಸಿ ಸ್ವಿಂಗ್ ತನಕ, ದೆನ್ ಬೊಲಿಂಜರ್ ಬ್ಯಾಂಡ್ ತನಕ, ಸಿ ನೋಡಿ ಎಕ್ಸಾಕ್ಟ್ಲಿ ಬೊಲಿಂಜರ್ ಬ್ಯಾಂಡ್ ಟಚ್ ಆಗಿದೆ. ಓಕೆ, ಪರ್ಫೆಕ್ಟ್. ಆಮೇಲೆ ಇಲ್ಲಿ ನೋಡಿ, ದೆನ್ ಅಗೇನ್ ನಿಮಗೆ S1 ಸಪೋರ್ಟ್ ಸಿಗುತ್ತೆ. ಸೊ S1 ಸಪೋರ್ಟ್ ಸಿಗುತ್ತೆ, S1 ಸಪೋರ್ಟ್ ಟ್ರೇಡ್ ಮಾಡ್ತೀರಾ. ಅಂಡ್ ಇನ್ನೊಂದು ಅರ್ಥ ಮಾಡ್ಕೊಡಿ ಇಲ್ಲಿ, ಸಿ S1 ಗೆ ಮಾರ್ಕೆಟ್ ಬಂದಾಗ ನೋಡಿ ಒಂದ್ ಕಡೆ ಲಿಕ್ವಿಡಿಟಿ ಸ್ವೀಪ್ ಆಗಿದೆ ಅಂಡ್ ಇನ್ನೊಂದ್ ಕಡೆ ಅಗೇನ್ ಅದೇ ಜಾಗಕ್ಕೆ ಸಪೋರ್ಟ್ ತಗೊಂಡಿದೆ. ಮಾರ್ಕೆಟ್ ಹಿಂಗೆಲ್ಲಾ ಬಂದು ಇಲ್ಲೆಲ್ಲಾ ಬಂದು S1 ಹಿಂಗ್ ಬಂದಿದ್ರೆ ಅದು ವ್ಯಾಲಿಡ್ ಅಲ್ಲ. ಮಾರ್ಕೆಟ್ ನೋಡಿ ಬಂತು, ಮೂವ್ ಆಯ್ತು, ದೆನ್ ಬಂತು ಅಗೇನ್ S1 ಸಪೋರ್ಟ್ ನ ತಗೋತು, ಎಸ್ ವ್ಯಾಲಿಡ್. ಅಗೇನ್ ಬಂತು S1 ಸಪೋರ್ಟ್ ನ ತಗೋತು, ವ್ಯಾಲಿಡ್. ಅದೇ ಏನಾದ್ರು ಮಾರ್ಕೆಟಿಂಗ್ ಬಿದ್ದು S3 ಸಪೋರ್ಟ್ ತಗೊಂಡ್ ಮೇಲ್ ಹೋಗಿ S1 ಅವಾಗ EMA ಬ್ರೇಕ್ ಆಗಿದೆ, ಅದು ವ್ಯಾಲಿಡ್ ಅಲ್ಲ, ಆಲ್ರೆಡಿ ಇಷ್ಟು ಮೂವ್ಮೆಂಟ್ ಆಗಿರುತ್ತೆ. ನೀವು ಕ್ಯಾಚ್ ಮಾಡಿದ್ರೆ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ, ಯೂಸ್ಲೆಸ್ ಆಗೋಗುತ್ತೆ ಅದು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೋಬೇಕು, ಈ ಕಾಮನ್ ಸೆನ್ಸ್ ನ ನೀವು ಇಟ್ಕೊಳ್ಳೇಬೇಕು. ಓಕೆನಾ, ಸಿ ಇಲ್ಲೊಂದು ಟ್ರೇಡ್, ಇಲ್ಲಿ ಈ ಎರಡ್ ಟ್ರೇಡ್ ಸಿಕ್ತು. ಓಕೆ, ಯಪ್ಪ ಇಂಡಿಯನ್ ಮಾರ್ಕೆಟ್ ಸವಾಸ ಅಲ್ಲ ಗುರು. ಓಕೆ, ಅಂಡ್ 230 ಆದ್ಮೇಲೆ ಟ್ರೇಡ್ ನ ಮಾಡೋದಕ್ಕೆ ಹೋಗ್ಬೇಡಿ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ಬನ್ನಿ, ತಮಾರೆ ಸೊ ಅಂಡ್ ಈ ದಿನನೂ ಅಷ್ಟೇ ನೀವು ನೋಡ್ಬೋದು, ಇಲ್ಲಿ ನೋಡಿ R2 EMA ಬ್ರೇಕ್ ಆಗಿದೆ. ಇನ್ ಕೇಸ್ ನಿಮ್ಗೆ ಫಿಬ್ ಹಾಕೊಳಕ್ ಬಂದ್ರೆ ಸಿ ಸಿಂಪಲ್, ಈ ಟ್ರೇಡ್ಸ್ ಗಳನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ಫಿಬ್ ಹಾಕೊಳಕ್ ಬಂದ್ರೆ ಸಿ ಗ್ಯಾಪ್ ಅಪ್ ಆಗಿದೆ, ಕರೆಕ್ಟಾ? ಪ್ರೀವಿಯಸ್ ಡೇ ಹೈ, ಕರೆಕ್ಟ್, ಪ್ರೀವಿಯಸ್ ಡೇ ಕ್ಲೋಸ್, ಪ್ರೀವಿಯಸ್ ಡೇ ಲೋ. ಸಿಂಪಲ್ ನೋಡಿ, ಪ್ರೀವಿಯಸ್ ಡೇ ಹೈ ಮತ್ತೆ EMA ಬ್ರೇಕ್ ಆಗಿದೆ, ಕರೆಕ್ಟಾ? ಪ್ರೀವಿಯಸ್ ಡೇ ಹೈ ಮತ್ತೆ EMA ಬ್ರೇಕ್ ಆಗಿದೆ. ಸಿ ಯು ಕ್ಯಾನ್ ಪ್ಲಾನ್ ಎ ಟ್ರೇಡ್ ಇಯರ್. ಓಕೆ, ಅಂಡ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಫಿಬ್ ರಿಟ್ರೇಸ್ಮೆಂಟ್ ಹಾಕೊಳ್ಳಿ. ಸೊ ನಿನ್ನೆ ಟೈಮ್ ಫ್ರೇಮ್ ವಿಡಿಯೋ ಹೇಳ್ಕೊಟ್ಟಿದ್ದೀನಿ. ಸಿ ಫಿಬ್ ರಿಟ್ರೇಸ್ಮೆಂಟ್ ಹಾಕೊಂಡಾಗ ನೋಡಿ ಮಾರ್ಕೆಟ್ ಈ 0.5 0.6 ನ ಬ್ರೇಕ್ ಮಾಡಕ್ ಆಗ್ತಾ ಇಲ್ಲ, ಡೌನ್ ಹೋಗುತ್ತೆ ಅಂತ ಹೇಳೋದಕ್ಕೆ. ಸೊ ದಟ್ಸ್ ವೈ ಇಲ್ಲಿ ಡೌನ್ ಟ್ರೇಡ್ಸ್ ಗಳನ್ನ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ಓಕೆ, ಈ 0.5 0.6 ಹತ್ರ ಸಪೋರ್ಟ್ ತಗೋತಾ ಇದೆ ಮಾರ್ಕೆಟ್. ಸೊ ಅಂಡ್ ಅಗೇನ್ ಮಾರ್ಕೆಟ್ ಬಂತು, ಇಲ್ಲಿ ನೋಡಿ ಸಪೋರ್ಟ್ ತಗೊಂಡು ವಿತ್ EMA ಬ್ರೇಕ್ ಆಗಿ ಪ್ರೀವಿಯಸ್ ಡೇ ಹೈನು ಬ್ರೇಕ್ ಮಾಡಿದೆ. ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ. ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಈ ತರನೇ ಟ್ರೇಡ್ ಮಾಡೋದಕ್ಕೆ ನೋಡಿ, ನಾಟ್ ಥ್ರೂ ಲೈಕ್ R2 EMA ಬ್ರೇಕ್ ಈ ತರ ಬಂದಾಗ ಇದ್ ಮಾಡ್ಬೇಡಿ. ಓಕೆ, ಅಂಡ್ ದ ಮೇನ್ ಥಿಂಗ್ ಇನ್ನೊಂದೇನು ಅಂದ್ರೆ, ಸಿ ಸಿಂಪಲ್ ಒಂದು ಅರ್ಥ ಮಾಡ್ಕೊಂಡ್ಬಿಡಿ, ಆಲ್ರೆಡಿ ಜಾಸ್ತಿ ಮೂವ್ಮೆಂಟ್ ಆಗೋಗಿದ್ರೆ, ಸಿ ಇಲ್ಲಿ ನೋಡಿ ಇಲ್ಲಿ ತುಂಬಾ ಮೂವ್ಮೆಂಟ್ ಆಗೋಗಿದೆ, ತುಂಬಾ ಮೂವ್ಮೆಂಟ್ ಆಗಿ EMA ನ ಬ್ರೇಕ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ ಅದು ರಿವರ್ಸ್ ಆಗುತ್ತೆ ಅಂತ ಅಲ್ಲ, ದೇರ್ ಮೇ ಬಿ ಎ ಚಾನ್ಸ್ ರೀಟ್ರೇಸ್ ಆಗುತ್ತೆ ಅಂತ. ಸೊ ಇವನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡಿ ಬನ್ನಿ, ಇಲ್ಲಿ ನೋಡಿ R2 EMA ಬ್ರೇಕ್ ಆಗಿದೆ, ಬಟ್ ದ ಥಿಂಗ್ ಏನು ಅಂದ್ರೆ ಸಿ ನೋಡಿ ಜಾಸ್ತಿ ಮೂವ್ಮೆಂಟೇ ಆಗಿಲ್ಲ, ಆಗಿರೋದೇ 4-5 ಕ್ಯಾಂಡಲ್ ಅಷ್ಟೇನೇನೆ ಲೆಕ್ಕ ಹಾಕೊಂಡ್ರೆ. ಸಿ ಅಲ್ಲಿಂದ ನೋಡಿ ಫಾಲ್, ಅಂಡ್ ಅಗೇನ್ ಇಲ್ಲಿ ನೋಡಿ S3 EMA ಬ್ರೇಕ್ಔಟ್ ಇಂದ ನೋಡಿ ಇಲ್ಲಿ ಸಿ ಆಗಿರೋದೇ ಸ್ವಲ್ಪ ಮೂಮೆಂಟ್, ಅಂಡ್ ಆಲ್ರೆಡಿ ಇಲ್ಲೊಂದು ಸಪೋರ್ಟ್ ಇದೆ, ಕರೆಂಟ್ ಡೇ ಲೋನು ಇದೆ ಇಲ್ಲಿ. ಓಕೆ, ಸಿಂಪಲ್ ಇಷ್ಟೇ ಮಾಡ್ಬೇಕಾಗಿರೋದು. ಓಕೆ, ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನ ಮೇಲೆ ಏನೇ ಡೌಟ್ ಕೂಡ ನಿಮಗೆ ಬರೋದಿಲ್ಲ, ಸೊ ಐ ಗ್ಯಾರಂಟಿ. ಸೊ ಬಂದ್ರು ಕೂಡ ಸೊ ಕಮೆಂಟ್ ಮಾಡಿ, ಸೊ ದಟ್ ಇನ್ನ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ಏನಾದ್ರು ಡೌಟ್ ಇದ್ರೆ ತಿರ್ಗಾ ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹೋಪ್ ನಾಳೆಯಿಂದ ಅಪ್ಲೈ ಮಾಡಿ, ಲೆಟ್ಸ್ ಸಿ ದ ರಿಸಲ್ಟ್. ನಾನು ಪಾರ್ಟ್ 3 ಅಲ್ಲಿ ಏನ್ ಹೇಳ್ಕೊಟ್ಟಿದ್ದೀನಿ ಅದನ್ನ 1 to 1 ಇಲ್ಲಿ ಅಪ್ಲೈ ಮಾಡ್ತಾ ಹೋಗಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಮಾಡೋದ್ ಬೇಕಾಗಿಲ್ಲ. ಸೊ ನೀವು ಡೈರೆಕ್ಷನ್ ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಟೈಮ್ ಫ್ರೇಮ್ ವಿಡಿಯೋ ನಿನ್ನೆನೆ ಅಪ್ಲೋಡ್ ಮಾಡಿದೀನಿ, ಅದನ್ನ ನೋಡ್ಬೇಕು, ಡೈರೆಕ್ಷನ್ ನ ಕಂಡು ಹಿಡ್ಕೋಬಹುದು. ಇಲ್ಲಿ ಸ್ಟ್ರಾಟಜಿ ಅಪ್ಲೈ ಮಾಡ್ಬೇಕಂದ್ರೆ ಗೇಮ್ ಚೇಂಜರ್ 2 ಅಪ್ಲೋಡ್ ಮಾಡಿದೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ಸ್ ಗಳಿದೆ, ಯೂಸ್ ಮಾಡ್ಕೊಳ್ಳಿ. ಈ ಬೊಲಿಂಜರ್ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಲಿಕ್ವಿಡಿಟಿ ಸ್ವೀಪ್ ನ ಇದ್ ಮಾಡ್ಬೇಕು ಅಂದ್ರೆ ಅದನ್ನು ಕೂಡ ಪಾರ್ಟ್ 3 ಅಲ್ಲಿ ಇಟ್ಟಿದ್ದೀನಿ,
ಅದನ್ನು ನೋಡಿ. ಸೊ ಚಾರ್ಟ್ ಅಲ್ಲಿ ಈ ತರ ಮಾಡ್ಬೇಕು. ಇನ್ ಕೇಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೆ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್ ನ ಮಾರ್ಕ್ ಮಾಡ್ಕೊಂಡು ಅದ್ರ ಪ್ರಕಾರ ಟ್ರೇಡ್ ನ ಪ್ಲಾನ್ ಮಾಡಿ ವಿತ್ EMA ಪ್ಲಾನ್ ಮಾಡಿ. ಪ್ರೀವಿಯಸ್ ಡೇ ಹೈ, ಲೋ, ಕ್ಲೋಸ್ ಇವೆಲ್ಲಾನು ಕೂಡ ರೆಸಿಸ್ಟೆನ್ಸ್ ಸಪೋರ್ಟ್ ತರ ಆಕ್ಟ್ ಆಗುತ್ತೆ. ಅಂಡ್ ಇನ್ನೊಂದ್ ಮೇನ್ ಥಿಂಗ್ ಏನಂದ್ರೆ ಗ್ಯಾಪ್ ಅಪ್ ಆದಾಗ ಗ್ಯಾಪ್ ಡೌನ್ ಆದಾಗ ಆ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಬರುತ್ತೆ. ಅಲ್ಲಿ ನೀವು ಟ್ರೇಡ್ ಗಳನ್ನ ಪ್ಲಾನ್ ಮಾಡೋದಕ್ಕೆ ನೋಡ್ಬೇಕು. ಆರ್ ಎಸ್ ನಿಮ್ಗೆ ಏನಾದ್ರು ಕ್ಯಾಮ್ರಾ ಲೆವೆಲ್ಸ್ ದಾಟಿ ಹೋಯ್ತು ಮೇಲೆ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಟ್ರೆಂಡ್ ಅದು ಅಪ್ ಸೈಡ್ ಇರುತ್ತೆ. ಓಕೆ, ಇನ್ ಕೇಸ್ ಶಾರ್ಟ್ ಸೈಡ್ ಟ್ರೇಡ್ ಮಾಡ್ತಾ ಇದೀರ ಅಂದ್ರೆ ಲಾಟ್ ಸೈಜ್ ಕಮ್ಮಿ ಮಾಡ್ಬಿಟ್ಟು ಟ್ರೆಡಿಷನಲ್ ಅಂದ್ರೆ ಕ್ಯಾಮ್ರಾ ಇರೋದನ್ನ ಟ್ರೆಡಿಷನಲ್ ಗೆ ಶಿಫ್ಟ್ ಆಗಿ ಅವಾಗ ಲೆವೆಲ್ ಸಿಗುತ್ತೆ, ಅವಾಗ ಯು ಕ್ಯಾನ್ ಟೇಕ್ ದಿ ಟ್ರೇಡ್. ಬಟ್ ಟ್ರೆಂಡ್ ಅಗೇನೆಸ್ಟ್ ಏನಾದ್ರು ನೀವು ಟ್ರೇಡ್ ತಗೋತಾ ಇದ್ರೆ ಬೊಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಗೆ ಎಕ್ಸಿಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಅಪ್ಪರ್ ಬ್ಯಾಂಡ್ ಟ್ರೇಡ್ ನ ಪ್ಲಾನ್ ಮಾಡಿದ್ರಿ ಅನ್ಕೊಳ್ಳಿ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ನಾನು ಇದನ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಅಪ್ ಆಗಿದೆ ಅಲ್ಲ. ಇಲ್ಲಿ ಗ್ಯಾಪ್ ಅಪ್ ಆದಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ಈ ತರ ಆದಾಗ ಒಂದು ಈ ಗ್ಯಾಪ್ ಕ್ಲೋಸ್ ಮಾಡಕ್ ಬರ್ಬೇಕು, ಇಲ್ಲ ಅಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಹತ್ರ ಬರ್ಬೇಕು, ಇಲ್ಲ ಸಪೋರ್ಟ್ ಹತ್ರ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ಜಸ್ಟ್ ಫಿಬ್ ಮಾಡ್ಕೊಂಡು ಯು ಕ್ಯಾನ್ ಟೇಕ್ ಎ ಟ್ರೇಡ್. ಆರ್ ಎಸ್ ನೋಡಿ, ಕ್ಯಾಮ್ರಾ ಲೆವೆಲ್ಸ್ ಮೇಲಿದೆ, ಏನ್ ಮಾಡ್ತೀರಾ, ಇಲ್ಲಿ ಟ್ರೆಡಿಷನಲ್ ಹೋಗ್ತೀರಾ. ಓಕೆ, ಸೊ ಟ್ರೆಡಿಷನಲ್ ಹೋದಾಗ ಇಲ್ಲಿ ನೋಡಿ ನಿಮ್ಗೆ R5 ಅಲ್ಲಿ ಟ್ರೇಡ್ ಸಿಕ್ತು, ಬಟ್ ಬಿಗ್ ಕ್ಯಾಂಡಲ್ ಆಗಿರೋದ್ರಿಂದ ಆಫ್ ಗೆ ಪ್ಲಾನ್ ಮಾಡ್ತೀರಾ. ಆಫ್ ಒಂದ್ ಇಲ್ಲಿ ಇರುತ್ತೆ, ಸೊ ಇಲ್ಲೆಲ್ಲಾರು ಟ್ರೇಡ್ ನ ಪ್ಲಾನ್ ಮಾಡ್ತೀರಾ. ಅಂಡ್ ಇಲ್ಲಿ ನೋಡಿ, ಸೊ ಸಿಂಪಲ್ ಸ್ವಿಂಗಿಗೆ SL ಇಡ್ತೀರಾ. ಅಂಡ್ ಇಲ್ಲಿ ನೀವು ಬೊಲಿಂಜರ್ ಬ್ಯಾಂಡ್ ನ ನೋಡ್ತಾ ಇರ್ಬೇಕು. ಓಕೆ, ಸೊ ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಬೊಲಿಂಜರ್ ಬ್ಯಾಂಡ್ ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಈ ಆಫ್ ಅಂದ್ರೆ ಇಲ್ಲೆಲ್ಲಾರು ಬರುತ್ತೆ. ಬೊಲಿಂಜರ್ ಬ್ಯಾಂಡ್ ಆಗ ದೂರ ಇರುತ್ತೆ. ಬೊಲಿಂಜರ್ ಬ್ಯಾಂಡ್ ಟಚ್ ಆಯ್ತಾ, ಎಕ್ಸಿಟ್ ಆರು ಮಾಡಿ, ಅವ್ರ ಇಲ್ಲ ಗುರು ಹೋಲ್ಡ್ ಮಾಡ್ತೀನಿ ಅಂದ್ರೆ ಬ್ರೇಕ್ ಇವನ್ ಗೆ ತನ್ನಿ ಸ್ಟಾಪ್ ಲಾಸ್ ನ. ಸಿಂಪಲ್ 1:2 ಹೋಗ್ಲಿಲ್ಲ ಅಂದ್ರೆ 1:2 ನೀವು ಟ್ರೇಡ್ ಮಾಡ್ಬೇಕಂದ್ರೆ ಈ ತರ ಮಾಡಿ. ಸೊ ದಟ್ 1:1 ಹೋಗಿ ರಿವರ್ಸ್ ಆದ್ರೆ ಒಂದು ಬ್ರೇಕ್ ಇವನ್ ಹೊಡಿಯುತ್ತೆ, ಇಲ್ಲ ಅಂದ್ರೆ 1:2 ಹೋಗಿ ಟಾರ್ಗೆಟ್ ಹೊಡಿಯುತ್ತೆ. ಸೊ ಈ ತರನೇ ಅಕ್ಯುರೇಸಿನ ಜಾಸ್ತಿ ಮಾಡ್ಕೊಳ್ಳೋದು. ಹೋಪ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಸಿಗೋಣ ಮತ್ತೆ ವಿಡಿಯೋದಲ್ಲಿ. ಇದನ್ನೇ ಅಪ್ಲೈ ಮಾಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲೈವ್ ಟ್ರೇಡ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಅವಾಗ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಬಾಯ್ ಬಾಯ್.